ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಹೌ ಟು ಟ್ರೈನ್ ಯೋರ್ ಡ್ರ್ಯಾಗನ್ ಮೂವಿನ. ಹೌ ಟು ಟ್ರೈನ್ ಯೋರ್ ಡ್ರ್ಯಾಗನ್ ನ ಅನಿಮೇಟೆಡ್ ಸೀರೀಸ್ ಇದೆ, ಆದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಇದರ ಲೈವ್ ಆಕ್ಷನ್ ಮೂವಿನ. ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕತೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ಈ ಊರಿನ ಹೆಸರು ಬರ್ಕ್ ಅಂತ. ಸಮುದ್ರದಾಚೆ ದೂರದಲ್ಲೆಲ್ಲೋ ಇದೆ, ನಕಾಶೆಯಲ್ಲಿ ಕಾಣಿಸೋದು ಇಲ್ಲ. ಈ ಊರೇನೋ ತುಂಬಾನೇ ಚೆನ್ನಾಗಿದೆ, ಗಾಳಿ ಕೂಡ ತಂಪಾಗಿದೆ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಹುಳಗಳು ಜಾಸ್ತಿ. ಯಾಕೆ ನೀವೇನ್ ಅನ್ಕೊಂಡ್ರಿ? ನಾನು ನೊಣ ಅಥವಾ ಸೊಳ್ಳೆ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ಬರೋದು ಡ್ರ್ಯಾಗನ್ ಗಳು. ಈ ಊರಿಗೆ ಡ್ರ್ಯಾಗನ್ ಗಳು ಆಗಾಗ ಬರ್ತಿರುತ್ತೆ ಗುರು. ಆದ್ರೆ ಇಲ್ಲಿರೋ ಜನ ಓಡಾಡ್ತಾರೆ ಅಂತ ಅನ್ಕೊಂಡ್ರ? ನೋ, ಇವರು ವೈಕಿಂಗ್ಗಳು. ವೈಕಿಂಗ್ಸ್ ಯಾವತ್ತು ಓಡಲ್ಲ, ಬದಲಾಗಿ ಅವರು ಹೋರಾಡ್ತಾರೆ. ಮತ್ತೆ ಇವನೇ ನಮ್ಮ ಮೇನ್ ಕ್ಯಾರೆಕ್ಟರ್. ಇವನ ಹೆಸರು ಹಿಕಪ್ ಅಂತ. ಮತ್ತೆ ಇವರು ಸ್ಟಾಯ್ಕ್ ಅಂತ, ಈ ಟ್ರೈಬ್ ನ ಕಿಂಗ್ ಅಂತ ಅನ್ಕೊಳ್ಳಿ. ಇವರು ಚಿಕ್ಕವರಿರುವಾಗನೇ ಒಂದು ಡ್ರ್ಯಾಗನ್ ನ ತಲೆನ ತೆಗೆದಿದ್ರಂತೆ. ಅಂಡ್ ಡ್ರ್ಯಾಗನ್ಸ್ ಅಂತೂ ಇಲ್ಲಿ ಬೆಂಕಿಯನ್ನ ಉಗುಳ್ತಾ ಇದಾರೆ. ಮತ್ತೆ ಹಿಕಪ್ ಬರ್ತಾನೆ ಗಾಬರ್ನ ಹತ್ರ. ಹಿಕಪ್ ಗಾಬರ್ನ ಚೇಳನ ರೀತಿ. ಹಿಕಪ್ ಪೂರ್ತಿ ಲೈಫ್ ಇವ್ರದೇ ಜೊತೆ ಇರೋದು. ಅಂಡ್ ಇವರು ಬರ್ಕ್ ನ ಮಕ್ಕಳು. ಐ ಮೀನ್ ಮಕ್ಕಳೆಲ್ಲ ಇವರು ನಿಜವಾದ ವಾರಿಯರ್ಸ್. ಇವರು ಡ್ರ್ಯಾಗನ್ ವಿರುದ್ಧ ಹೋರಾಡ್ತಾರೆ. ಅಂಡ್ ಇವಳು ಆಸ್ಟ್ರಿಡ್ ಅಂತ ಬೇರೆ ಮಕ್ಕಳಿಗಿಂತ ಜಾಸ್ತಿ ರ್ಯಾಂಕ್ ಮತ್ತೆ ಟ್ಯಾಲೆಂಟ್ ನ ಹೊಂದಿದ್ದಾಳೆ. ಮತ್ತೆ ಅಫ್ಕೋರ್ಸ್ ಹಿಕಪ್ ಗೆ ಅವಳ ಮೇಲೆ ಕ್ರಶ್ ಇದೆ. ಬಟ್ ಈ ವಾರಿಯರ್ಸ್ ಹಿಕಪ್ ನ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ನೀನ್ ಇವಾಗ ಸುಮ್ನೆ ಹೋಗಿ ಮಲ್ಕೊಳ್ಳೋದಲ್ವಾ ಅಂತ. ಗಾಬರ್ ಹಿಕಪ್ ನ ಯಾವತ್ತೂ ಆಚೆ ಹೋಗೋಕೆ ಬಿಡ್ಲಿಲ್ಲ, ಮತ್ತೆ ಡ್ರ್ಯಾಗನ್ಸ್ ನ ವಿರುದ್ಧ ಹೋರಾಡೋಕೆ ಬಿಡಲ್ಲ. ಆದ್ರೆ ಹಿಕಪ್ ಗಂತೂ ಹೋರಾಡೋಕೆ ಇಷ್ಟ. ಅವನು ಯಾವ್ದಾದ್ರು ಡ್ರ್ಯಾಗನ್ಸ್ ನ ವಿರುದ್ಧ ಫೈಟ್ ಮಾಡ್ಬೇಕಂತ ಇದ್ದಾನೆ. ಸೊ ಹಿಕಪ್ ಗಾಬರ್ ನ ಹತ್ರ ಹೇಳ್ತಾನೆ, ನಾನು ಆಚೆ ಹೋಗ್ಬೇಕು, ನಾನು ಕೂಡ ಏನಾದ್ರು ಸಾಧಿಸ್ಬೇಕು ಅಂತ. ಗಾಬರ್ ಹೇಳ್ತಾನೆ, ನೀನ್ ಸಾಧಿಸಿದ್ಯಾ, ಆದ್ರೆ ತಪ್ಪು ಜಾಗದಲ್ಲಿ. ನನಗ್ ಜಸ್ಟ್ 2 ನಿಮಿಷ ಕೊಡಿ, ನಾನು ಈಗ್ಲೇ ಒಂದ್ ಡ್ರ್ಯಾಗನ್ ನ ಸೋಲ್ಸ್ ಬರ್ತೀನಿ ಅಂತ. ಇದ್ರಿಂದ ನನ್ ಜೀವನ ಇನ್ನು ಚೆನ್ನಾಗಾಗುತ್ತೆ. ಯಾರು ಗೊತ್ತು, ಒಂದು ಗರ್ಲ್ ಫ್ರೆಂಡ್ ಕೂಡ ಸಿಗ್ಬಹುದು. ಗಾಬರ್ಗೆ ಗೊತ್ತಾಗುತ್ತೆ ಇವನು ಆಸ್ಟ್ರಿಡ್ ನ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ. ಮತ್ತೆ ಗಾಬರ್ ನಗಾಡ್ತಾರೆ. ಆಸ್ಟ್ರಿಡ್ ಒಂದು ನಿಜವಾದ ವೈಕಿಂಗ್. ನಿನ್ಗಂತೂ ಸುತ್ಗೆ ಅಥವಾ ಕೊಡ್ಲಿ ಕೂಡ ಎತ್ತೋಗ್ ಬರಲ್ಲ. ಅಂಡ್ ನೀನು ಹೊರಗಡೆ ಹೋಗಿ ಡ್ರ್ಯಾಗನ್ ನ ಸೋಲ್ಸೋದಂತೂ ಖಂಡಿತ ಇಂಪಾಸಿಬಲ್. ಮತ್ತೆ ನೀನು ಇಲ್ಲೇ ಇರು, ಸುಮ್ನೆ ಹೊರಗಡೆ ಹೋಗಬೇಡ. ನೀನ್ ಹೊರಗಡೆ ಹೋಗಿ ಯಾವ್ದೋ ಡ್ರ್ಯಾಗನ್ ಬಂದು ನಿನ್ನ ಎತ್ತಕೊಂಡು ಹೋದ್ರೆ ಕಷ್ಟ ಆಗ್ಬಿಡುತ್ತೆ. ಗೈಸ್, ಈ ಊರೇ ಹಂಗೆ. ಈ ಊರಲ್ಲಿ ನೀವು ಒಂದು ಡ್ರ್ಯಾಗನ್ ನ ಹೊಡೆದ್ರು ಕೂಡ ನೀವು ತುಂಬಾನೇ ಫೇಮಸ್ ಆಗ್ಬಿಡ್ತೀರಾ. ಅಂಡ್ ಇಲ್ಲಂತೂ ತುಂಬಾ ಡಿಫ್ರೆಂಟ್ ಡ್ರ್ಯಾಗನ್ಸ್ ಇವೆ. ಉದ್ದ ಕುತ್ತಿಗೆ ಇರೋ ಜಿಪಲ್ ಪ್ಯಾಕ್, 2 ತಲೆ ಇರೋ ಡ್ರ್ಯಾಗನ್, ಮತ್ತೆ ಮೀನ್ ತರ ಕಾಣೋ ಡ್ರ್ಯಾಗನ್ ಕೂಡ ಇದೆ. ಅಂಡ್ ಇದೊಂದು ಡೇಂಜರಸ್ ಡ್ರ್ಯಾಗನ್. ಇದ್ರ ವಿರುದ್ಧ ಬರೀ ಶಕ್ತಿಶಾಲಿ ವೈಕಿಂಗ್ಸ್ ಮಾತ್ರ ಹೋರಾಡ್ತಾರೆ, ಅಂದ್ರೆ ಸ್ಟಾಯ್ಕ್ ನಂತವ್ರು. ಆದ್ರೆ ಇವ್ರಿಗೆ ಸೌಂಡ್ ಕೇಳುತ್ತೆ ಜೋರಾಗಿ. ಮತ್ತೆ ಅವ್ರಿಗೆ ಗೊತ್ತಾಗತ್ತೆ ಅದು ಒಂದು ಡೇಂಜರಸ್ ಡ್ರ್ಯಾಗನ್ ನ ಸೌಂಡ್ ಅಂತ, ಅಂದ್ರೆ ನೈಟ್ ಫ್ಯೂರಿ. ಆ ಡ್ರ್ಯಾಗನ್ ಬಾಕಿ ಎಲ್ಲಾ ಡ್ರ್ಯಾಗನ್ ಗಿಂತ ಬುದ್ಧಿವಂತ ಮತ್ತೆ ಚುರುಕಿದೆ. ಅಂಡ್ ಸ್ಪೀಡ್ ಕೂಡ ಇದೆ. ಇಲ್ಲಿ ಗಾಬರ್ ಹೇಳ್ತಾನೆ, ನಾನು ಈಗ್ಲೇ ಬರ್ತೀನಿ, ನೀನ್ ಇಲ್ಲೇ ಇರು, ಎಲ್ಲೋ ಹೊರಗಡೆ ಹೋಗ್ಬೇಡ ಅಂತ. ಆದ್ರೆ ಹಿಕಪ್ ತನ್ನ ಮಷೀನ್ ನ ತಂದು ಆ ನೈಟ್ ಫ್ಯೂರಿಗೆ ಗುರಿ ಇಡ್ತಾನೆ. ಮತ್ತೆ ಆ ಗುರಿ ಸೀದಾ ಹೋಗಿ ಆ ಡ್ರ್ಯಾಗನ್ ಗೆ ಶೂಟ್ ಆಗುತ್ತೆ. ಆದ್ರೆ ನೋಡಕ್ ಹೋದ್ರೆ ಈ ಡ್ರ್ಯಾಗನ್ ಅಂತೂ ಕೆಳಗಡೆನೆ ಇದೆ. ಮತ್ತೆ ಹಿಕಪ್ ಓಡ್ತಾನೆ. ಈ ಡ್ರ್ಯಾಗನ್ ಬೇರೆ ಅವನ ಹಿಂದೆ ಬಿದ್ದಿದೆ. ಇದನ್ನ ಸ್ಟಾಯ್ಕ್ ಕೂಡ ನೋಡ್ತಾರೆ. ಬಟ್ ಹಿಕಪ್ ಓಡ್ತಾ ಇಲ್ಲಿವರೆಗೂ ಬರ್ತಾನೆ, ಒಂದ್ ಮರದ ಹಿಂದೆ ಅಡ್ಕೊಳಕ್ಕೆ. ಆದ್ರೆ ನೋಡಕ್ ಹೋದ್ರೆ ಆದ್ರೆ ಈ ಡ್ರ್ಯಾಗನ್ ಅಂತೂ ಪಕ್ಕದಲ್ಲೇ ಇದೆ. ಬಟ್ ಅಲ್ಲಿಗೆ ಸ್ಟಾಯ್ಕ್ ಬರ್ತಾರೆ ಅಂಡ್ ಈ ಡ್ರ್ಯಾಗನ್ ಜೊತೆ ಫೈಟ್ ಮಾಡ್ತಾರೆ. ಮತ್ತೆ ಈ ಡ್ರ್ಯಾಗನ್ ಅಂತೂ ಓಡೆ ಹೋಯ್ತು. ಅಂಡ್ ಅಲ್ಲಿಗೆ ಈ ಮರ ಒಂದು ಮನೆ ಮೇಲೆ ಬೀಳುತ್ತೆ. ಹಿಕಪ್ ಹೇಳ್ತಾನೆ, ಸಾರಿ ಡ್ಯಾಡ್ ಅಂತ. ಎಸ್ ಗಾಯ್ಸ್, ಸ್ಟಾಯ್ಕ್ ಹಿಕಪ್ ನ ಅಪ್ಪ. ಮತ್ತೆ ವಿಲೇಜ್ ಗೆ ಬಂದಿರೋ ಡ್ರ್ಯಾಗನ್ಸ್ ಎಲ್ಲ ಹೋಗ್ಬಿಡ್ತಾರೆ ಎಸ್ಕೇಪ್ ಆಗಿ. ಹಿಕಪ್ ಹೇಳ್ತಾನೆ, ಆಕ್ಚುಲಿ ನಾನು ಒಂದು ನೈಟ್ ಫ್ಯೂರಿಗೆ ಹೊಡೆದಿದ್ದೆ, ಅದಕ್ಕೆ ಗುರಿ ತಾಗಿತ್ತು. ಆದ್ರೆ ಈ ಡ್ರ್ಯಾಗನ್ ಎಲ್ಲಿಂದ ಬಂತೋ ಗೊತ್ತಿಲ್ಲ. ಅಂಡ್ ಊರ್ನವರೆಲ್ಲ ಒಂದ್ ಕಡೆ ಬರ್ತಾರೆ. ಮತ್ತೆ ಸ್ಟಾಯ್ಕ್ ಹಿಕಪ್ ಗೆ ಬೈತಾರೆ, ನೀನ್ ಯಾಕೆ ಸುಮ್ನೆ ರಿಸ್ಕ್ ತಗೊಳಕ್ಕೆ ಹೋಗ್ತೀಯಾ? ಆ ಡ್ರ್ಯಾಗನ್ ನ ವಿರುದ್ಧ ಫೈಟ್ ಮಾಡೋದು ಬೇಡ, ನೀನು ಚಿಕ್ಕವನು. ಆದ್ರೆ ಹಿಕಪ್ ಹೇಳ್ತಾನೆ, ನಾನು ಒಂದು ನೈಟ್ ಫ್ಯೂರಿನ ಹೊಡೆದೆ ಅಂತ. ಬಟ್ ಸ್ಟಾಯ್ಕ್ ಹೇಳ್ತಾರೆ, ಆ ನೈಟ್ ಫ್ಯೂರಿ ಡ್ರ್ಯಾಗನ್ ಅಂತ ಡ್ರ್ಯಾಗನ್ ನ ಇಲ್ಲಿವರೆಗೂ ಯಾರು ಕಾಣ್ಲೇ ಇಲ್ಲ. ಆದ್ರೆ ಹಿಕಪ್ ಹೇಳ್ತಾನೆ, ನಾನ್ ಕಂಡೆ, ಅವುಗಳು ರಾತ್ರಿ ಸಮಯದಲ್ಲಿ ಸ್ವಲ್ಪ ಮಾಯ ಆಗ್ತವೆ, ಆದ್ರೆ ಅವರು ಹಾರಾಡ್ತಿರೋದನ್ನ ನಾವು ಕಾಣಬಹುದು. ಸ್ಟಾಯ್ಕ್ ಹಿಕಪ್ ಗೆ ಬೈತಾರೆ, ನಾನು ಈ ಊರಿನ ಚೀಫ್ ಆಗಿದ್ದೀನಿ, ಮತ್ತೆ ಪೂರ್ತಿ ಊರಿಗೆ ಇವಾಗ ಊಟದ ವ್ಯವಸ್ಥೆ ಮಾಡ್ಬೇಕಾಗತ್ತೆ. ಮತ್ತೆ ಚಳಿಗಾಲ ಕೂಡ ಹತ್ರ ಇದೆ, ನೀನ್ ಸುಮ್ನೆ ಏನೇನೋ ಮಾಡಕ್ ಹೋಗ್ಬೇಡ, ಇವಾಗ ಹೋಗು ಮನೆಗೆ ಅಂತ ಬೈತಾರೆ. ಮತ್ತೆ ಹಿಕಪ್ ಬೇಜಾರ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾನೆ. ಇಲ್ಲಿ ಮಧ್ಯದಲ್ಲಿ ಈ ವೈಕಿಂಗ್ಸ್ ಅವನಿಗೆ ರೇಗಿಸ್ತಾರೆ. ಇವನು ಬರೀ ಪ್ರಾಬ್ಲಮ್ಸ್ ನೇ ತರ್ತಾ ಇರ್ತಾನೆ ಊರಿಗೆ. ಇವನು ಚೀಫ್ ನ ಮಗ ಆಗಿದ್ರು ಕೂಡ ಈ ರೀತಿ ಮಕ್ಳ ರೀತಿ ಯಾಕೆ ಬಿಹೇವ್ ಮಾಡ್ತಾನೆ? ಮತ್ತೆ ಒಂದ್ ವೇಳೆ ಇವನು ಚೀಫ್ ನ ಮಗ ಅಲ್ದೇ ಇದ್ರೆ ಇಷ್ಟೊತ್ತಿಗೆ ಇವನನ್ನಂತೂ ಐಲ್ಯಾಂಡ್ ನಿಂದ ಆಚೆನ ಹಾಕ್ಬಿಡ್ತಿದ್ರು, ಹಾಗೆ ಹೀಗೆ ಅಂತ. ಆದ್ರೂ ಹಿಕಪ್ ಅಲ್ಲಿಂದ ಹೋಗ್ತಾನೆ ಬೇಜಾರಾಗಿ. ಮತ್ತೆ ಗಾಬರ್ ಗೆ ಹೇಳ್ತಾನೆ, ನಾನ್ ಸದ್ಯಕ್ಕೆ ರೂಮ್ ಒಳಗೇನೆ ಇರ್ತೀನಿ, ನೀವೆಲ್ಲಾದ್ರೂ ಹೋಗಿ ಅಂತ. ಮತ್ತೆ ಗಾಬರ್ ಅಲ್ಲಿಂದ ಹೋಗ್ತಾರೆ. ಅಂಡ್ ಹಿಕಪ್ ಇವಾಗ ಸೀದಾ ಹೊರಗಡೆ ಬರ್ತಾನೆ. ಇವನ್ ಎಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ, ನನ್ಗಂತೂ ಗೊತ್ತಿಲ್ಲ. ಮತ್ತೆ ಸೀನ್ ಕಟ್ ಆಗ್ಬಿಡುತ್ತೆ. ಸೊ ಇಲ್ಲಿ
ಇಲ್ಲಿ ಎಲ್ಲಾ ಸ್ಟ್ರಾಂಗ್ ವೈಕಿಂಗ್ಸ್ ಪ್ಲಾನ್ ಮಾಡ್ತಾ ಇದ್ದಾರೆ ಚೀಫ್ ನ ಜೊತೆ. ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾ? ನಿಮ್ಗೆ ಗೊತ್ತಿರೋ ಹಾಗೆ ಇವರಿಗೆ ಡ್ರ್ಯಾಗನ್ ಗಳು ಆಗಾಗ ಬರ್ತಿರುತ್ತೆ ಮತ್ತೆ ಎಲ್ಲ ವಿನಾಶ ಮಾಡಿ ಹೋಗುತ್ತೆ. ಆದ್ರೆ ಅದನ್ನ ತಡೆಯೋಗೋಸ್ಕರ ಇವರು ಡ್ರ್ಯಾಗನ್ ಗಳು ಎಲ್ಲಿಂದ ಬರುತ್ತವೋ ಅಲ್ಲಿಗೆ ಹೋಗಿ ಆ ಡ್ರ್ಯಾಗನ್ ಗಳನ್ನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಅವ್ರಿಗೆ ಸಿಗ್ಲೇ ಇಲ್ಲ. ವರ್ಷಗಟ್ಲೆ ಕಳೀತು, ಅವ್ರಿಗೆ ಡ್ರ್ಯಾಗನ್ ಗಳ ಗುಡಿಸ್ಲು ಎಲ್ಲೂ ಸಿಗ್ಲೇ ಇಲ್ಲ. ಬಟ್ ಅವರು ಪದೇ ಪದೇ ಟ್ರೈ ಮಾಡ್ತಾನೆ ಇದ್ದಾರೆ. ಅಂಡ್ ಈ ಸಲ ಕೂಡ ಅವರು ಟ್ರೈ ಮಾಡ್ತಾರೆ ಮತ್ತೆ ಹೋಗೋಕೆ. ಇಲ್ಲಿರೋ ಜನರೇನು ಸಾಮಾನ್ಯ ಜನರಲ್ಲ, ಒಬ್ಬೊಬ್ರು ಒಂದೊಂದು ಡ್ರ್ಯಾಗನ್ ನ ಕೊಂದಿದ್ದಾರೆ. ಅಷ್ಟು ಪವರ್ಫುಲ್ ವಾರಿಯರ್ಸ್ ಇದ್ದಾರೆ ಇಲ್ಲಿ. ಮತ್ತೆ ಎಲ್ಲ ತಯಾರಿ ಮಾಡ್ಕೊಳಕ್ ಹೊರಟ ನಂತರ ಸ್ಟಾಯ್ಕ್ ಬೋಟ್ ನಡೆಸೋ ಕೆಲ್ಸನ ಗಾಬರ್ ಗೆ ವಹಿಸ್ತಾನೆ. ಗಾಬರ್ ಸ್ಟಾಯ್ಕ್ ನ ಹತ್ರ ಕೇಳ್ತಾರೆ, ನೀನ್ ಎಷ್ಟ್ ದಿನ ಅಂತ ನಿನ್ ಮಗನ ತಡೀತೀಯ? ಹಿಕಾಪ್ ಇವಾಗ ದೊಡ್ಡವನಾಗಿದ್ದಾನೆ, ಅವನ್ಗೆ ಎಕ್ಸ್ಪ್ಲೋರ್ ಮಾಡೋಕೆ ಆಸಕ್ತಿ ಇದೆ, ಅವನನ್ನ ಬರೀ ಮನೆ ಒಳಗಡೆ ಇಟ್ಕೊಳಕ್ ಆಗಲ್ಲ ಅಂತ. ಆದ್ರೆ ಸ್ಟಾಯ್ಕ್ ಹೇಳ್ತಾರೆ, ನಂಗೆ ನಂಬಿಕೆ ಇದೆ ಹಿಕಾಪ್ ಏನಾದ್ರೂ ಸಾಧಿಸ್ತಾನೆ. ಮೇ ಬಿ ಅವನು ಇವಾಗ್ಲೂ ಕೂಡ ಏನೋ ಸಾಧಿಸ್ತಾ ಇದ್ದಾನೆ. ಅವನ ತೀರೋಗಿ ಬಹಳ ವರ್ಷಗಳೇ ಕಳೀತು. ಮತ್ತೆ ನನ್ಗೆ ಹಿಕಪ್ ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಗೊತ್ತಿಲ್ಲ ಹಿಕಪ್ ನಾನ್ ನಡೆದಿರೋ ದಾರಿಲೇ ನಡೀತಾನೋ ಇಲ್ವೋ ಅಂತ. ಮತ್ತೆ ಸೀನ್ ಕಟ್ ಆಗತ್ತೆ. ಇಲ್ಲಿ ಹಿಕಪ್ ಬಂದು ಕಾಡಿನ ಮಧ್ಯೆ ಇದ್ದಾನೆ, ಏನನ್ನು ಹುಡುಕ್ತಾ ಇದ್ದಾನೆ. ಮತ್ತೆ ಏನಂತ ಗೊತ್ತಾಯ್ತಾ? ಅವನು ಆ ಡ್ರ್ಯಾಗನ್ ಹೊಡೆದಿರೋ ಜಾಗನ ಹುಡುಕ್ತಾ ಇದ್ದಾನೆ. ನಿನ್ನೆ ರಾತ್ರಿ ಆ ಡ್ರ್ಯಾಗನ್ ಯಾವ ಜಾಗದಲ್ಲಿ ಬಿದ್ದಿತ್ತೋ ಅದನ್ನ ಟ್ರೇಸ್ ಮಾಡಿ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಮತ್ತೆ ಹೀಗೆ ತುಂಬಾ ದೂರ ಬರ್ತಾನೆ. ಇಲ್ಲಿ ಒಂದು ಮರ ಕೆಳಗೆ ಬಿದ್ದಿದೆ. ಅಂಡ್ ಹಿಕಪ್ ಮರ ಬಿದ್ದಿರೋ ದಿಕ್ಕಿನಿಂದ ಮುಂದಕ್ಕೆ ಹೋಗ್ತಾನೆ. ಅಂಡ್ ನೋಡಕ್ ಹೋದ್ರೆ ಇಲ್ಲಿ ಡ್ರ್ಯಾಗನ್ ಇದೆ ನೈಟ್ ಫ್ಯೂರಿ. ಆದ್ರೆ ಈ ಡ್ರ್ಯಾಗನ್ ಇನ್ನು ಸತ್ತಿಲ್ಲ, ಇನ್ನು ಬದ್ಕೊಂಡಿದೆ, ಅರ್ಧ ಜೀವ ಇದೆ ಅಂತ ಅನ್ಸುತ್ತೆ. ಅಂಡ್ ಹಿಕಪ್ ತನ್ನ ಕೈಯಲ್ಲಿ ಚಾಕು ಇಟ್ಕೊಳ್ತಾನೆ ಮತ್ತೆ ಕೊಲ್ಲೋಕೆ ಹೋಗ್ತಾನೆ. ಆದ್ರೆ ಅವನ್ಗೆ ಮನ್ಸಾಗ್ತಾ ಇಲ್ಲ. ಆ ಡ್ರ್ಯಾಗನ್ ನೋಡಿ ಅವನ್ಗೆ ಕರುಣೆ ಬರುತ್ತೆ, ಮತ್ತೆ ಕೊಲ್ಲೋಕೆ ಮನ್ಸ್ ಬರ್ತಾ ಇಲ್ಲ. ಸೊ ಅವನು ಆ ಚಾಕುವಿಂದ ಆ ಡ್ರ್ಯಾಗನ್ ಗೆ ಕಟ್ಟಿರೋ ಬಳ್ಳಿಗಳನ್ನ ಬಿಡಿಸ್ತಾನೆ. ಮತ್ತೆ ನೋಡಕ್ ಹೋದ್ರೆ ಈ ಡ್ರ್ಯಾಗನ್ ಸೀದಾ ಅವನನ್ನ ತಿನ್ನೋಕೆ ಬರುತ್ತೆ ಅಂತ ಅನ್ಸುತ್ತೆ. ಆದ್ರೆ ಅವನ್ಗಂತೂ ಪೂರ್ತಿ ಭಯ ಆಗೋಗುತ್ತೆ. ಆದ್ರೆ ಆ ಡ್ರ್ಯಾಗನ್ ಏನೋ ಮಾಡಲ್ಲ, ಮತ್ತೆ ಸೀದಾ ಹಾರೋಕೆ ಹೋಗುತ್ತೆ. ಬಟ್ ಅದಕ್ಕೆ ಹಾರೋಕೆ ಆಗ್ತಾ ಇಲ್ಲ ಅಂಡ್ ಕೆಳಗಡೆ ಬಿದ್ಬಿಡುತ್ತೆ. ಅಂಡ್ ಸೀನ್ ಕಟ್ ಆಗುತ್ತೆ. ಇಲ್ಲಿ ರಾತ್ರಿ ಟೈಮ್ ನಲ್ಲಿ ಹಿಕಪ್ ಮನೆಗೆ ಬರ್ತಾನೆ. ಹಿಕಪ್ ಹೇಳ್ತಾನೆ, ಡ್ಯಾಡ್ ನಾನ್ ನಿಮ್ಗೆ ಏನೋ ಹೇಳ್ಬೇಕು. ಮತ್ತೆ ಸ್ಟಾಯ್ಕ್ ಕೂಡ ಹೇಳ್ತಾರೆ, ಹೌದು ಮಗ್ನೆ ನಾನು ಕೂಡ ನಿನ್ಗೆ ಏನೋ ಹೇಳ್ಬೇಕು. ಅಂಡ್ ಅವರಿಬ್ರು ಒಂದೇ ಸಲ ಮಾತಾಡ್ತಾರೆ. ಸ್ಟಾಯ್ಕ್ ಹೇಳ್ತಾರೆ, ಸರಿ ನೀನ್ ಹೇಳು ಏನು ಅಂತ. ಅಂಡ್ ಹಿಕಪ್ ಹೇಳ್ತಾನೆ, ನೋ ನೀವು ಹೇಳಿ. ಸ್ಟಾಯ್ಕ್ ಹೇಳ್ತಾರೆ, ನಿನ್ಗೆ ನಾಳೆಯಿಂದ ಡ್ರ್ಯಾಗನ್ ಟ್ರೈನಿಂಗ್ ನ ಮಾಡ್ತೀವಿ, ಇದು ಟೈಮ್ ಆಗಿದೆ, ನೀನ್ ಇನ್ನು ದೊಡ್ಡವನಾಗಿದ್ಯಾ, ಇನ್ನು ನೀನು ಡ್ರ್ಯಾಗನ್ ವಿರುದ್ಧ ಹೋರಾಡ್ಬೇಕು, ನಾಳೆಗಿಂದ ನಿನ್ನ ಟ್ರೈನಿಂಗ್ ಶುರು ಆಗುತ್ತೆ ಅಂತ. ಆದ್ರೆ ಹಿಕಪ್ ಹೇಳ್ತಾನೆ, ನೋ ನನ್ಗೆ ಡ್ರ್ಯಾಗನ್ ಟ್ರೈನಿಂಗ್ ಇಷ್ಟ ಇಲ್ಲ, ನನ್ಗೆ ಡ್ರ್ಯಾಗನ್ಸ್ ನ ಕೊಲ್ಲೋಕ್ ಆಗಲ್ಲ. ಹಿಕಪ್ ನ ಮನ್ಸು ಬದಲಾಯ್ತು ಅನ್ಸುತ್ತೆ. ಇಷ್ಟ ದಿನ ಡ್ರ್ಯಾಗನ್ ನ ಕೊಲ್ಬೇಕು ಅಂತ ಇದ್ದ, ಅಂಡ್ ಇವಾಗ ಡ್ರ್ಯಾಗನ್ ನ ಕೊಲ್ಲಲ್ಲ ಅಂತ ಇದ್ದಾನೆ. ಆದ್ರೆ ಸ್ಟಾಯ್ಕ್ ಹೇಳ್ತಾರೆ, ಇನ್ನು ಟೈಮ್ ಆಗಿದೆ, ನೀನಂತೂ ಹೋರಾಡ್ಲೇಬೇಕು. ಆದ್ರೆ ಹಿಕಪ್ ಹೇಳ್ತಾನೆ, ನನ್ನ ಹತ್ರ ಆಗಲ್ಲ, ನನ್ಗೆ ಡ್ರ್ಯಾಗನ್ಸ್ ನ ಕೊಲ್ಲೋಕ್ ಆಗಲ್ಲ ಅಂತ. ಬಟ್ ಸ್ಟಾಯ್ಕ್ ಹೇಳ್ತಾನೆ, ನೀನು ಒಂದು ವೈಕಿಂಗ್ ಆಗ್ಬೇಕು, ಒಬ್ಬ ವಾರಿಯರ್ ಆಗ್ಬೇಕು. ಒಂದ್ ವೇಳೆ ನೀನು ಹೋರಾಡದೆ ಇದ್ಮೇಲೆ ಏನ್ ಮಾಡ್ತೀಯಾ? ಇಂದಿನ ಪೀಳಿಗೆ ತಾನೆ ಮುಂದೆ ವಾರಿಯರ್ಸ್ ಆಗೋದು, ವೈಕಿಂಗ್ಸ್ ಆಗೋದು, ಮತ್ತೆ ಈ ಊರಿನ ಚೀಫ್ ಆಗೋದು, ಇದರ ರಕ್ಷಣೆ ಮಾಡೋದು. ಆದ್ರೆ ಹಿಕಪ್ ಹೇಳ್ತಾನೆ, ನಾನು ನಿಮ್ ತರ ಅಲ್ಲ, ನನ್ಗೆ ನಿಮ್ ತರ ಯೋಚನೆ ಮಾಡೋಕ್ ಆಗಲ್ಲ, ಹೋರಾಡೋಕ್ ಆಗಲ್ಲ ಅಂತ. ಸ್ಟಾಯ್ಕ್ ಹೇಳ್ತಾರೆ, ಈ ಕೊಡ್ಲಿನ ತಗೋ, ಈ ಕೊಡ್ಲಿನ ನೀನ್ ಯಾವಾಗ ಹಿಡಿತೀಯೋ ಆಗ ನೀನು ನಮ್ಮೆಲ್ಲರಲ್ಲಿ ಒಂದಾಗ್ತೀಯಾ, ವೈಕಿಂಗ್ಸ್ ನ ತರ ಯೋಚನೆ ಮಾಡ್ತೀಯಾ, ಮತ್ತೆ ವೈಕಿಂಗ್ಸ್ ನ ತರ ಹೋರಾಡ್ತೀಯಾ. ಹಿಕಪ್ ತಯಾರಾಗಿರು, ಇನ್ನು ಹೋರಾಡೋ ಸಮಯ ಬಂದಿದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅಂಡ್ ಹಾಗೆ ಬೆಳಿಗಾಗುತ್ತೆ. ಮತ್ತೆ ಇದೇ ಸ್ಟೇಡಿಯಂ, ಇಲ್ಲೇ ಕೆಲವು ಡ್ರ್ಯಾಗನ್ ಗಳನ್ನ ಇಟ್ಟಿದ್ದಾರೆ. ಮತ್ತೆ ಇಲ್ಲಿ ವೈಕಿಂಗ್ ವಾರಿಯರ್ಸ್ ಕೂಡ ಇದ್ದಾರೆ. ಮತ್ತೆ ಅಲ್ಲಿಗೆ ಹಿಕಪ್ ಕೂಡ ಬರ್ತಾನೆ. ಹಿಕಪ್ ಹೇಳ್ತಾನೆ, ನಾನು ಹೊಸದಾಗಿ ಜಾಯ್ನ್ ಆಗಿದ್ದೀನಿ, ನಾನು ಫೈಟ್ ಮಾಡೋಕೆ ಬಂದಿರೋದು ಅಂತ. ಆದ್ರೆ ಇವರೆಲ್ಲ ಸೇರ್ಕೊಂಡು ಮತ್ತೆ ಅವನ ರೇಗಿಸ್ತಾರೆ. ಎಂತ ಅನೋಯಿಂಗ್ ಕಿಡ್ಸ್ ಗುರು. ಎನಿವೇ, ಸೊ ಕೇಜ್ ನ ಒಳಗಡೆ ಡ್ರ್ಯಾಗನ್ಸ್ ಇದಾವೆ. ಮತ್ತೆ ಇವಾಗ ಮೊದಲ ಡ್ರ್ಯಾಗನ್ ನ ಬಿಡುಗಡೆ ಮಾಡ್ತಾರೆ. ಇವರೆಲ್ಲರೂ ಇವಾಗ ಫೈಟ್ ಮಾಡ್ಬೇಕು. ಯಾರು ಹೆಚ್ಚು ಡ್ರ್ಯಾಗನ್ಸ್ ನ ಸೋಲ್ಸ್ತಾರೋ ಅವರು ವಿನ್ ಆಗ್ತಾರೆ. ಅಂಡ್ ಆಫ್ ಕೋರ್ಸ್ ಎಲ್ಲ ಸೋಲ್ತಾರೆ. ಆದ್ರೆ ಆಸ್ಟ್ರಿಡ್ ಒಂದು ಇದ್ದಾಳೆ. ಮತ್ತೆ ಇಲ್ಲಂತೂ ಹಿಕಪ್ ಅಡ್ಕೊಂಡಿದ್ದಾನೆ. ಬಟ್ ಆಸ್ಟ್ರಿಡ್ ತಾನು ಬಚಾವಾಗಿ ಆ ಡ್ರ್ಯಾಗನ್ ನ ಹಿಕಪ್ ನ ಹತ್ರ ಕಳಿಸ್ತಾಳೆ. ಅಂಡ್ ಹಿಕಪ್ ಒಂದು ಓಡ್ತಾನೆ. ಮತ್ತೆ ಆ ಡ್ರ್ಯಾಗನ್ ಬೆಂಕಿ ಉಗುಳೋದ್ರಲ್ಲೇ ಇತ್ತು. ಆದ್ರೆ ಅದೇ ಟೈಮ್ ನಲ್ಲಿ ಗಾಬರ್ ಬಂದು ಅದನ್ನ ತಡಿತಾನೆ. ಮತ್ತೆ ಅದನ್ನ ವಾಪಸ್ ಒಳಗೆ ಹಾಕ್ತಾನೆ. ಅಂಡ್ ಇಲ್ಲಿಗೆ ಇವತ್ತಿನ ರೌಂಡ್ ಮುಗೀತು. ಮತ್ತೆ ನಾಳೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಗಾಬರ್ ಹಿಕಪ್ ನ ಹತ್ರ ಬಂದು ಹೇಳ್ತಾರೆ, ಡ್ರ್ಯಾಗನ್ಸ್ ಯಾವತ್ತಿದ್ರು ನಿನ್ನ ಕೊಲ್ಲೋಕೆ ಬರೋದು, ಅರ್ಥ ಆಯ್ತಾ ಅಂತ. ಅಂಡ್ ಹಿಕಪ್ ಗೆ ಏನೋ ರಿಯಲೈಸ್ ಆಗುತ್ತೆ. ಎಸ್ ಗೈಸ್, ಅವನು ಅದೇ ಡ್ರ್ಯಾಗನ್ ನ ಹತ್ರ ಬರ್ತಾನೆ. ಅಂದ್ರೆ ಆ ಡ್ರ್ಯಾಗನ್ ಬಿದ್ದಿತ್ತಲ್ಲ ಆ ಜಾಗದಲ್ಲಿ. ಅವನು ಅನ್ಕೊಳ್ತಾನೆ, ಈ ಡ್ರ್ಯಾಗನ್ ನನ್ನ ಯಾಕೆ ಕೊಲ್ಲಿಲ್ಲ ಅಂತ. ಮತ್ತೆ ಅವನು ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ಇಲ್ಲಂತೂ ಒಂದು ಸುಂದರ ಜಾಗ ಇದೆ. ಅವನು ಒಂದು ದೊಡ್ಡ ಗುಡ್ಡದ ಮೇಲೆ ಇದ್ದಾನೆ. ಅಂಡ್ ಕೆಳಗಡೆ ನೋಡಿದ್ರೆ ಇಲ್ಲಂತೂ ಆ ನೈಟ್ ಫ್ಯೂರಿ ಡ್ರ್ಯಾಗನ್ ಇದೆ. ಅದಕ್ಕೆ ಹಾರಾಡೋಕ್ ಆಗ್ತಾ ಇರ್ಲಿಲ್ಲ, ಡ್ಯಾಮೇಜ್ ಆಗಿದೆ, ರೆಕ್ಕೆಗಳಿಗೆ ಪೆಟ್ಟಾಗಿದೆ. ಎಷ್ಟೇ ಸಲ ಹಾರೋಕೆ ಟ್ರೈ ಮಾಡಿದ್ರು ಕೆಳಗ್ ಬೀಳ್ತಾ ಇದೆ. ಅಂಡ್ ಹಿಕಪ್ ಆ ಡ್ರ್ಯಾಗನ್ ನ ನೋಡ್ತಾ ಅದರ ಡ್ರಾಯಿಂಗ್ ನ ಮಾಡ್ಕೊಳ್ತಾನೆ. ಮತ್ತೆ ಹಿಕಪ್ ಮನೆಗೆ ಬರ್ತಾನೆ. ಅಲ್ಲಿ ನೋಡಕ್ ಹೋದ್ರೆ ಇಲ್ಲಂತೂ ಎಲ್ಲಾ ವೈಕಿಂಗ್ಸ್ ನ ಮಕ್ಕಳಿದ್ರು. ಅಂಡ್ ಹಾಗೆ ಗಾಬರ್ ಕೂಡ ಇದ್ರು. ಆದ್ರೆ ಹಿಕಪ್ ಸುಮ್ನೆ ಹೋಗಿ ಒಂದು ಟೇಬಲ್ ನ ಮೇಲೆ ಬಂದು ಕೂತ್ಕೊಳ್ತಾನೆ. ಗಾಬರ್ ಆ ಮಕ್ಕಳಿಗೆ ಹೇಳ್ತಾನೆ, ನಾವು ಯುದ್ಧದ ನಡುವೆ ಅಲ್ಲಿದ್ದೀವಿ, ಅಂಡ್ ನಾವು ಈ ಸಲ ಹೋರಾಡ್ಬೇಕು. ಮತ್ತೆ ಇನ್ನೊಂದೇನಂದ್ರೆ, ಮತ್ತೆ ಗಾಬರ್ ಸೀದಾ ಒಂದು ಪೆಟ್ಟಿಗೆಗೆ ಹೋಗ್ತಾನೆ. ಆ ಪೆಟ್ಟಿಗೆ ಒಳಗೆ ಡ್ರ್ಯಾಗನ್ಸ್ ಗೆ ಸಂಬಂಧಪಟ್ಟ ಎಲ್ಲಾ ಬುಕ್ಸ್ ಇದೆ. ಸೊ ಗಾಬರ್ ಹೇಳ್ತಾನೆ, ಈ ಬುಕ್ಸ್ ನಮ್ಗೆ ವಿರಾಸತ್ತಿನಲ್ಲಿ ಸಿಕ್ಕಿದ್ದು, ಇದು ನಮ್ಮ ಅತ್ಯಂತ ಅಮೂಲ್ಯವಾದ ಕುರುಹು. ಈ ರಾತ್ರಿ ಡ್ರ್ಯಾಗನ್ಸ್ ಗಳು ಬರಲ್ಲ, ಸೊ ನೀವೆಲ್ಲ ಈ ಬುಕ್ಸ್ ನ ಓದಿ ಮತ್ತೆ ತಿಳ್ಕೊಳ್ಳಿ ಅಂತ ಅಲ್ಲಿಂದ ಹೋಗ್ತಾರೆ. ಆದ್ರೆ ಈ ಮಕ್ಳಂತೂ ಹೇಳ್ತಾರೆ,
ಕೇಳ್ತಾರೆ ಏನಂದ್ರೆ ಇವನ್ ಹೇಳ್ತಾನೆ ನಾನು ಈ ಬುಕ್ ನ ಓದಿ ಏನ್ ಪ್ರಯೋಜನ, ಒಂದ್ ವೇಳೆ ನಾನು ಒಂದು ಡ್ರ್ಯಾಗನ್ ನ ಕೊಂದು ಅವುಗಳ ಅಸ್ತಿತ್ವವನ್ನೇ ಬುಕ್ ಇಂದ ಅಳಿಸಾಕ್ಬಹುದು ಅಂದ್ರೆ ಇದನ್ನ ಓದಿ ಏನ್ ಪ್ರಯೋಜನ ಅಂತ. ಅಂಡ್ ಇನ್ನೊಬ್ಬನು ಹೇಳ್ತಾನೆ ನಾನು ಎಂತ ವ್ಯಕ್ತಿ ಅಂದ್ರೆ ನನ್ ಜೀವನದ ಮೇಲಂತೂ ಜನರು ಬುಕ್ಸ್ ನೇ ಬರೀತಾರೆ ಅಂತ. ಅಂಡ್ ಹೀಗೆ ಅವರು ದೊಡ್ಡ ದೊಡ್ಡ ಮಾತಾಡಿ ಅಲ್ಲಿಂದ ಹೋಗ್ತಾರೆ. ಆದ್ರೆ ಹಿಕಪ್ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ತಾ ಇದ್ದ. ಅಂಡ್ ಹಿಕಪ್ ನಿಧಾನಕ್ಕೆ ಆಸ್ಟ್ರಿಡ್ ಹತ್ರ ಬರ್ತಾನೆ ಮಾತಾಡೋಗೋಸ್ಕರ. ಅಫ್ಕೋರ್ಸ್ ಕ್ರಶ್ ತಾನೆ, ಅದಕ್ಕೆ ಸ್ವಲ್ಪ ಮಾತಂತೂ ಆಡ್ಸೋಣ ಅಂತ. ಬಟ್ ಅವಳಿಗಂತೂ ಇಂಟ್ರೆಸ್ಟ್ ಇಲ್ಲ ಮಾತಾಡೋಕೆ, ಸೊ ಅವಳು ಎದ್ದೋಗೋದ್ರಲ್ಲಿ ಇರ್ತಾಳೆ. ಆದ್ರೆ ಹಿಕಪ್ ಹೇಳ್ತಾನೆ ನಿಲ್ಲು ವೈಟ್, ನಾನೇನೋ ಹೇಳ್ಬೇಕು. ನನ್ಗನ್ಸುತ್ತೆ ಡ್ರ್ಯಾಗನ್ಸ್ ಅಷ್ಟು ಕೆಟ್ಟವ್ರೇನಲ್ಲ ನಾವ್ ಅನ್ಕೊಂಡಾಗೆ. ಆಸ್ಟ್ರಿಡ್ ಕೇಳ್ತಾಳೆ ನಿನ್ಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ ಅಥವಾ ಸ್ವಲ್ಪ ಹುಚ್ಚಿಡ್ದಿದ್ಯಾ ಅಂತ. ಹಿಕಪ್ ಕೇಳ್ತಾನೆ ಮೂರನೇ ಚಾಯ್ಸ್ ಏನು ಇಲ್ವಾ. ಇದನ್ನ ಕೇಳಿ ಆಸ್ಟ್ರಿಡ್ ಹೇಳ್ತಾಳೆ ಡ್ರ್ಯಾಗನ್ಸ್ ನ ಕೊಲ್ಲೋಗೋಸ್ಕರನೇ ಎಲ್ಲಾ ಟ್ರೈಬ್ ನ ಜನರು, ಇಲ್ಲಿರೋ ಎಲ್ಲಾ ಜನರು ಒಟ್ಟಾಗಿದ್ದು ಎಲ್ಲಾ ಯೋಧರು ಸೇರಿ ಹೋರಾಡೋದು. ಮತ್ತೆ ಹಾ ಸರಿಯಾಗಿ ಕೇಳು, ಡ್ರ್ಯಾಗನ್ಸ್ ನಾವು ತಿಳ್ಕೊಂಡಂಗೆ ತುಂಬಾನೇ ಕೆಟ್ಟವರು, ಅರ್ಥ ಆಯ್ತಾ ಅಂತ. ಆದ್ರೆ ಹಿಕಪ್ ಹೇಳ್ತಾನೆ ಐ ಮೀನ್ ಹಾಗಲ್ಲ ನಾನು ಹೇಳಿದ್ದು. ಆಕ್ಚುಲಿ ಅಂದ್ರೆ ನಾವುಗಳೇ ಅವರ ಜಾಗಕ್ಕೆ ಹೋಗೋದು ಮತ್ತೆ ಅವರ ಆಹಾರಗಳನ್ನ ಕದ್ಕೊಂಡ್ ಬರೋದು, ಹೀಗೆ ಅವ್ರಿಗೆ ತೊಂದರೆ ಕೊಡೋದು. ನನ್ಗಂತೂ ಅನ್ಸುತ್ತೆ ನಾವುಗಳೇ ನಿಜವಾದ ಪ್ರಾಬ್ಲಮ್, ಡ್ರ್ಯಾಗನ್ಸ್ ಅಲ್ಲ ಅಂತ. ಅಂಡ್ ಇದನ್ನ ಕೇಳಿ ಆಸ್ಟ್ರಿಡ್ ಹೇಳ್ತಾಳೆ ವಾವ್ ನೈಸ್, ನನಗ್ ಗೊತ್ತಾಯ್ತು ನಿನ್ಗೆ ಪಕ್ಕ ಹುಚ್ಚ ಹಿಡ್ದಿದೆ ಅಂತ. ನಿಂದಂತೂ ಐಷಾರಾಮಿ ಜೀವನ, ಯಾವತ್ತು ಏನು ಕೆಲ್ಸನೇ ಮಾಡ್ಲಿಲ್ಲ, ಹೊರಗಡೆನು ಹೋಗಲ್ಲ, ಡ್ರ್ಯಾಗನ್ಸ್ ಜೊತೆನೂ ಹೋರಾಡಲ್ಲ, ಎಲ್ಲ ಇದ್ದಲ್ಲೇ ಸಿಕ್ ಬಿಡುತ್ತೆ. ಇಷ್ಟು ದೊಡ್ಡ ಮನೆ ಇದೆ, ಮತ್ತೆ ಅಪ್ಪ ಸರ್ದಾರ ಆಗಿದ್ದಾರೆ ಪೂರ್ತಿ ವಿಲೇಜ್. ಆದ್ರೆ ನನ್ ಬಗ್ಗೆ ನಿನ್ಗೇನ್ ಗೊತ್ತು, ನನ್ ಜೀವನ ಹಾಗಲ್ಲ, ನಾನ್ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮಪ್ಪ ಚೀಫ್ ಅಲ್ಲ, ಮತ್ತೆ ನಾನೊಂದು ಸಾಧಾರಣ ಹುಡುಗಿ, ಯಾವ್ದು ಸೌಲಭ್ಯ ಇಲ್ಲ, ಯಾವ್ದು ನೆಪ ಇಲ್ಲ ನನ್ನ ಹತ್ರ. ನಾನು ಕೆಲಸ ಮಾಡೋದ್ರಿಂದ ಹೆದ್ರಲ್ಲ, ಮತ್ತೆ ಯಾವ್ದು ನೆಪನ ಹುಡ್ಕಲ್ಲ. ಇವಾಗ ಏನ್ ಮಾಡ್ಬೇಕು ಅದನ್ನೇ ಮಾಡ್ತೀನಿ, ಅಂದ್ರೆ ಎಲ್ಲಾ ಡ್ರ್ಯಾಗನ್ಸ್ ನ ಮುಗ್ಸಾಕೋದು, ಮತ್ತೆ ಅದರಿಂದ ಎಲ್ಲರೂ ಆರಾಮಾಗಿ ಜೀವನ ನಡೆಸಬಹುದು, ಗೊತ್ತಾಯ್ತಾ ಅಂತ. ಹಿಕಪ್ ಹೇಳ್ತದೆ ಹಾ ಹೌದು ಸರಿಯಾಗಿ ಹೇಳ್ದೆ. ಆಸ್ಟ್ರಿಡ್ ಹೇಳ್ತಾಳೆ ಇನ್ನೊಂದ್ ವಿಷಯ ಕೇಳು. ಏನಿದೆ ಇನ್ನೊಂದ್ ವಿಷಯ ಏನಿದೆ, ನನ್ಗೆ ನಿನ್ ಮನೆ ಮೇಲೆ ಕಣ್ಣಿದೆ, ನೀನ್ ಯಾವತ್ತೂ ಸರ್ದಾರ ಆಗಿರಲ್ಲ, ನಾನು ಮುಂದೊಂದಿನ ಇಲ್ಲಿನ ಚೀಫ್ ಆಗ್ತೀನಿ, ಸರ್ದಾರತೆ ಆಗ್ತೀನಿ. ಹಿಕಪ್ ಇದನ್ನ ಕೇಳಿ ಹೇಳ್ತಾನೆ ಹಾ ನೀನ್ ಸರಿನೇ ಹೇಳ್ದೆ, ಒಂದ್ ವೇಳೆ ನೀನ್ ಚೀಫ್ ಆದ್ರೆ ನಮ್ಮಪ್ಪ ತುಂಬಾನೇ ಖುಷಿ ಪಡ್ತಾರೆ, ಅವ್ರಿಗೆ ಯಾವತ್ತು ನಿನ್ ತರದ್ದೇ ಮಗು ಬೇಕಿತ್ತು, ಆದ್ರೆ ಸಿಕ್ಕಿದ್ದು ನಾನು. ಆಸ್ಟ್ರಿಡ್ ಕೊನೆದಾಗಿ ಹೇಳ್ತಾಳೆ ಹಿಕಪ್ ನನ್ನಿಂದ ದೂರ ಇರೋ, ದೂರ ಇದ್ರೇನೆ ಒಳ್ಳೇದು. ಅಂಡ್ ಅಲ್ಲಿಂದ ಹೋಗ್ತಾಳೆ. ಮತ್ತೆ ಹಿಕಪ್ ಬಂದು ಆ ಬುಕ್ ನ ಓಪನ್ ಮಾಡ್ತಾನೆ. ಇದ್ರಲ್ಲಿ ಡ್ರ್ಯಾಗನ್ಸ್ ನ ಬಗ್ಗೆ ತುಂಬಾನೇ ಬರ್ಕೊಂಡಿದೆ, ಎಲ್ಲಾ ಡ್ರ್ಯಾಗನ್ಸ್ ಇದಾರೆ, ಎಷ್ಟು ಡೇಂಜರಸ್ ಡ್ರ್ಯಾಗನ್ಸ್ ಬಗ್ಗೆ ಬರ್ಕೊಂಡಿದೆ. ಈ ಡ್ರ್ಯಾಗನ್ ಗಳು ನಿಮ್ಮನ್ನ ನೋಡಿದ್ರೇನೆ ತಿನ್ಬಿಡುತ್ತೆ, ಮೆಟ್ಟಿ ತುಳಿದ್ ಬಿಡುತ್ತೆ, ಬೆಂಕಿಯನ್ನ ಉಗುಳುತ್ತೆ, ಅಂಡ್ ಇನ್ನು ಏನೇನೋ ಬರ್ದಿಟ್ಟಿದ್ದಾರೆ. ಆದ್ರೆ ಇಲ್ಲಿ ಒಂದೇ ಒಂದು ಡ್ರ್ಯಾಗನ್ ಬಗ್ಗೆ ಬರ್ದಿಲ್ಲ, ಮಾಹಿತಿ ಇಲ್ಲ, ಅಂಡ್ ಅದೇ ನೈಟ್ ಫ್ಯೂರಿ. ಮತ್ತೆ ಹಿಕಪ್ ತನ್ನ ಡ್ರಾಯಿಂಗ್ ನ ಅಲ್ಲಿ ಇಡ್ತಾನೆ. ಅವನ್ಗೆ ನೈಟ್ ಫ್ಯೂರಿ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸೆ ಇದೆ, ಯಾಕಂದ್ರೆ ಅವ್ನು ಹಿಡಿದಿರೋ ಡ್ರ್ಯಾಗನ್ ನೈಟ್ ಫ್ಯೂರಿ ಆಗಿತ್ತು ಅಲ್ವಾ. ಅಂಡ್ ಹಾಗೆ ಸೀನ್ ಕಟ್ ಆಗುತ್ತೆ. ಮತ್ತೆ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ವೈಕಿಂಗ್ಸ್ ಎಲ್ಲ ಬಂದಿದ್ದಾರೆ. ಇದು ಹೆಲ್ಹೈಮ್ಸ್ ಗೇಟ್ ಅಂತ, ಈ ದ್ವಾರದ ಆಚೆನೆ ಡ್ರ್ಯಾಗನ್ಸ್ ನ ಅಡ್ಡ ಇರೋದು. ಅಂಡ್ ಅವರು ಅದನ್ನ ಹೋಗ್ತಾರೆ. ಆದ್ರೆ ಈ ನಿರ್ಧಾರ ನಿಜವಾಗ್ಲೂ ತುಂಬಾನೇ ಅಪಾಯಕಾರಿ, ಎಲ್ಲಾ ಕಡೆಯಿಂದ ಡ್ರ್ಯಾಗನ್ ಗಳು ಅಟ್ಯಾಕ್ ಮಾಡುತ್ತವೆ. ಮತ್ತೆ ಅಲ್ಲಿಗೆ ಸೀನ್ ಕಟ್. ನಾನ್ ನೋಟಿಸ್ ಮಾಡ್ದೆ ಏನಂದ್ರೆ ನೀವು ಕೊಟ್ಟಿರೋ ಪುಸ್ತಕದಲ್ಲಿ ನೈಟ್ ಫ್ಯೂರಿ ಬಗ್ಗೆ ಏನೂ ಇಲ್ವೇ ಇಲ್ಲ. ನಿಮ್ ಹತ್ರ ಮತ್ತೆ ಯಾವ್ದಾದ್ರು ಪುಸ್ತಕ ಇದೆ ನೈಟ್ ಫ್ಯೂರಿ ಬಗ್ಗೆ ಇರೋದು? ಓ ಮೈ ಗಾಡ್ ಶಿಟ್, ಅಲ್ಲಿಗೆ ಡ್ರ್ಯಾಗನ್ ಅಟ್ಯಾಕ್ ಮಾಡ್ಬಿಡ್ತು ಗುರು. ಎಸ್ ಗಾಯ್ಸ್, ಇದು ಡ್ರ್ಯಾಗನ್ ಟ್ರೈನಿಂಗ್ ನ 2ನೇ ದಿನ. ಗಾಬರ್ ಹಿಕಪ್ ಗೆ ಬೈತಾ ಇದ್ದಾನೆ ಸರಿಯಾಗಿ ಕಾನ್ಸಂಟ್ರೇಷನ್ ಇಡು, ಇಲ್ಲದ್ರೆ ಡ್ರ್ಯಾಗನ್ ಬಂದು ನಿನ್ನನ್ನ ಇವತ್ತು ಚಟ್ನಿ ಮಾಡ್ಕೊಂಡು ಹೋಗುತ್ತೆ. ನೀವಿವತ್ತು ಹೋರಾಡ್ತಿರೋ ಡ್ರ್ಯಾಗನ್ ನ ಹೆಸರು ನ್ಯಾಡರ್ ಅಂತ, ಅವುಗಳು ತುಂಬಾನೇ ಕ್ವಿಕ್ ಇದಾವೆ, ನೀವು ಒಂಚೂರು ಮಿಸ್ಟೇಕ್ ಮಾಡಿದ್ರು ನಿಮ್ ಕತೆ ಮುಗೀತು ಅಂತಾನೆ ಹೇಳ್ಬಹುದು. ಡ್ರ್ಯಾಗನ್ ಅಂತೂ ಇವರಿಬ್ರ ಹಿಂದೆ ಬಿದ್ದಿದೆ. ಗಾಬರ್ ಹೇಳ್ತಾನೆ ಡ್ರ್ಯಾಗನ್ ಗಳಿಗೂ ಕೂಡ ಬ್ಲೈಂಡ್ ಸ್ಪಾಟ್ ಇರುತ್ತೆ, ಡ್ರ್ಯಾಗನ್ ಗಳಿಗೆ ಎಲ್ಲಾ ಕಡೆ ಕಾಣಿಸಲ್ಲ, ಸೊ ಆ ಡ್ರ್ಯಾಗನ್ ನ ಬ್ಲೈಂಡ್ ಸ್ಪಾಟ್ ನ ಗುರುತು ಹಿಡಿರಿ ಮತ್ತೆ ಅದಕ್ಕೆ ಅಟ್ಯಾಕ್ ಮಾಡಿ ಅಂತ. ಆದ್ರೆ ಇವರಿಬ್ರಂತೂ ಮಾತಾಡ್ತಾ ಇದ್ರು, ಅದಕ್ಕೆ ಡ್ರ್ಯಾಗನ್ ಸೀದಾ ಅಟ್ಯಾಕ್ ಮಾಡ್ಬಿಡುತ್ತೆ. ಯಾಕಂದ್ರೆ ಗಾಯ್ಸ್ ಡ್ರ್ಯಾಗನ್ ಗಳಿಗೆ ಕಾಣಿಸೋದು ಲಿಮಿಟ್ ಇರಬಹುದು, ಆದ್ರೆ ಕೇಳಿಸೋದಕ್ಕೆ ಲಿಮಿಟ್ ಇಲ್ಲ, ಎಲ್ಲದನ್ನು ಕೇಳಿಸ್ಕೊಳ್ಳುತ್ತೆ. ಇಲ್ಲಿ ಹಿಕಪ್ ಅಡ್ಕೊಂಡು ಕೂಗ್ತಾನೆ ಗಾಬರ್ ನೈಟ್ ಫ್ಯೂರಿನ ಕಂಟ್ರೋಲ್ ಮಾಡೋಕೆ ಯಾವ್ದಾದ್ರು ಟೆಕ್ನಿಕ್ ಇದೆಯಾ, ಬ್ಲೈಂಡ್ ಸ್ಪಾಟ್. ಅದೇ ರೀತಿ ಗಾಬರ್ ಹೇಳ್ತದೆ ನೋ ಅಂತದ್ದೇನು ಟೆಕ್ನಿಕ್ ಇಲ್ಲ, ಯಾಕಂದ್ರೆ ನೈಟ್ ಫ್ಯೂರಿ ಜೊತೆ ಹೋರಾಡ್ದವ್ರು ಇನ್ನು ಬದುಕೆ ಬರ್ಲಿಲ್ಲ, ಸೊ ಯಾವ್ದು ಟೆಕ್ನಿಕ್ ಗೊತ್ತಿಲ್ಲ ನಮ್ಗೆ, ಆದ್ರೆ ಏನಾದ್ರೂ ಒಂದು ದಾರಿ ಇದ್ದೇ ಇರುತ್ತೆ ತಾನೆ. ಅಲ್ಲಿಗೆ ಆಸ್ಟ್ರಿಡ್ ಹಿಕಪ್ ಗೆ ಹೇಳ್ತಾಳೆ ಬಗ್ಗು ಅಂತ, ಯಾಕಂದ್ರೆ ಡ್ರ್ಯಾಗನ್ ಹತ್ರದಲ್ಲಿದೆ. ಮತ್ತೆ ಆಸ್ಟ್ರಿಡ್ ನಿಧಾನಕ್ಕೆ ಅಡ್ಕೊಂಡು ಆ ಡ್ರ್ಯಾಗನ್ ಹತ್ರ ಹೋಗ್ತಾಳೆ. ಬಟ್ ಅಲ್ಲಿಗೆ ಇವನ್ ಗುರು ಮಧ್ಯ ಬಂದ್ಬಿಟ್ಟ. ಮತ್ತೆ ಹೇಳ್ತಾನೆ ನಾನು ಇವನನ್ನ ನೋಡ್ಕೊಳ್ತೀನಿ, ಆಸ್ಟ್ರಿಡ್ ನೀನು ಈ ಅಪಾಯದಿಂದ ದೂರ ಇರುವಂತ. ಆದ್ರೆ ಅವನಂತೂ ಗುರಿನೇ ತಾಗಿಲ್ಲ. ಅಂಡ್ ಇವರಿಬ್ರು ಓಡ್ತಾರೆ. ಇವನ್ ಹೇಳ್ತಾನೆ ನಿನ್ ಬ್ಯೂಟಿಯಿಂದಾಗಿ ನಾನು ಡಿಸ್ಟ್ರಾಕ್ಟ್ ಆಗ್ಬಿಟ್ಟೆ ಅಂತ. ವಾವ್ ನೈಸ್. ಅಂಡ್ ಹಾಗೆ ಆಸ್ಟ್ರಿಡ್ ಓಡ್ತಾ ತನ್ನ ಕೊಡ್ಲಿನ ಹಿಡ್ಕೊಳ್ತಾಳೆ. ಮತ್ತೆ ಹಿಕಪ್ ನ ಹತ್ರ ಬರ್ತಾಳೆ. ಆದ್ರೆ ಇಲ್ಲಿ ಡ್ರ್ಯಾಗನ್ ಅಂತೂ ಆ ಕಟ್ಟಿಗೆ ಗೋಡೆಯನ್ನೇ ಕೆಳಗ್ ಬೀಳಿಸ್ಬಿಡುತ್ತೆ.
ಅಂಡ್ ಇಲ್ಲಿ ಆಸ್ಟ್ರಿಡ್ ಮತ್ತೆ ಹಿಕಪ್ ಇಬ್ರು ಒಂದೇ ಕಡೆ ಇದ್ದಾರೆ. ನಿನ್ನದು ಕಾಮುಕ ದೃಷ್ಟಿ. ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ ತಮ್ಮ. ಮತ್ತೆ ಆಸ್ಟ್ರಿಡ್ ಅಲ್ಲಿಂದ ಎದ್ದು ಹಿಕಪ್ ನ ಶೀಲ್ಡ್ ನ ತಕೊಂಡು ಸೀದಾ ಆ ಡ್ರ್ಯಾಗನ್ ಹತ್ರ ಫೈಟ್ ಮಾಡೋಕೆ ಹೋಗ್ತಾಳೆ. ಮತ್ತೆ ಅವಳು ಆ ಡ್ರ್ಯಾಗನ್ ಹೆದರಿಸಿ ಕೇಜ್ ನಲ್ಲಿ ಹಾಕ್ಬಿಡ್ತಾಳೆ. ವಾವ್, ನೈಸ್ ಗಾಯ್ಸ್. ಆದ್ರೆ ಆಸ್ಟ್ರಿಡ್ ಕೂಗ್ತಾಳೆ, ನೀವೆಲ್ಲ ಯಾಕೆ ಇದನ್ನ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ? ನಮ್ಮ ಅಪ್ಪ ಅಮ್ಮ ಇಷ್ಟ ದಿನ ಹೋರಾಡ್ತಾ ಇದ್ರು, ಇವಾಗ ಆ ಜವಾಬ್ದಾರಿ ನಮ್ಮ ಮೇಲಿದೆ, ನೀವು ಸೀರಿಯಸ್ ಆಗಿ ತಗೊಳ್ಳಿ ಮತ್ತೆ ಹೋರಾಡಿ. ಅಂಡ್ ಅವಳು ಹಿಕಪ್ ನ ಹತ್ರ ಬಂದು ಹೇಳ್ತಾಳೆ, ನೀನ್ ಯಾರ್ ಸೈಡ್ ಅಲ್ಲಿ ಇದ್ಯಾ, ಚೂಸ್ ಮಾಡು ಅಂತ. ನಾವಿಲ್ಲಿ ನೋಡ್ತೀವಿ ಏನಂದ್ರೆ ಹಿಕಪ್ ಒಂದು ಮೀನನ್ನ ತಗೊಂಡ್ ಬರ್ತಾನೆ ಆ ಬೆಟ್ಟದಿಂದ ಕೆಳಗಿಳಿದು, ಅಂದ್ರೆ ಅದೇ ಡ್ರ್ಯಾಗನ್ ನೈಟ್ ಫ್ಯೂರಿ ಬಿದ್ದಿರೋ ಜಾಗ ಇತ್ತಲ್ಲ ಅಲ್ಲಿಗೆ. ಅಂಡ್ ಅವನ ಹಿಂದೆನೆ ಆ ಡ್ರ್ಯಾಗನ್ ಇರುತ್ತೆ. ಅವನು ನಿಧಾನಕ್ಕೆ ಆ ಮೀನನ್ನ ನೈಟ್ ಫ್ಯೂರಿಗೆ ಕೊಡೋಕೆ ಟ್ರೈ ಮಾಡ್ತಾನೆ. ಅದು ನಿಧಾನಕ್ಕೆ ಹತ್ರ ಬರ್ತಾ ಇದೆ. ಅಂಡ್ ನೈಟ್ ಫ್ಯೂರಿ ಒಂದೇ ಸಲ ಆ ಮೀನನ್ನ ಬಾಯಿಗೆ ಹಾಕೊಟ್ಬಿಡುತ್ತೆ. ನೈಸ್. ಅಂಡ್ ಹಿಕಪ್ ನ ಹಿಂದೆ ಬರುತ್ತೆ. ಹಿಕಪ್ ಓಡ್ತಾನೆ, ಬಟ್ ಅದು ಹಿಂದೆ ಬಂದಿದ್ದು ಅಟ್ಯಾಕ್ ಮಾಡೋಕಲ್ಲ, ಬದಲಾಗಿ ಆ ಮೀನಿನ ಅರ್ಧ ಭಾಗನ ಅವನ್ಗೆ ಕೊಡೋಕೆ. ಅದು ಥ್ಯಾಂಕ್ಸ್ ಅಂತ ಹೇಳ್ತಾ ಇದೆ. ಹಿಕಪ್ಗೆ ಅರ್ಥ ಆಗತ್ತೆ ಅದೇನ್ ಹೇಳ್ತಾ ಇದೆ ಅಂತ. ಅವನು ಇದನ್ನ ತಿನ್ಬೇಕಂತೆ, ಮತ್ತೆ ಅವನು ಇದನ್ನ ತಿಂತಾನೆ. ಅವನಿಗಂತೂ ವಾಮಿಟ್ ಬಂದಂಗ ಆಗುತ್ತೆ, ಆದ್ರೂ ಕೂಡ ಅವನು ಅದನ್ನ ನುಂಗ್ತಾನೆ. ಮತ್ತೆ ಆ ಡ್ರ್ಯಾಗನ್ ಸ್ಮೈಲ್ ಮಾಡುತ್ತೆ. ಮತ್ತೆ ಹಿಕಪ್ ಆ ಡ್ರ್ಯಾಗನ್ ನ ಮುಟ್ಟೋಕೆ ಹೋಗ್ತಾನೆ, ಆದ್ರೆ ಅದು ಸೀದಾ ಓಡೋಗುತ್ತೆ ದೂರದಲ್ಲಿ. ಅಂಡ್ ಬೆಂಕಿ ಉಗುಳಿ ಅದು ಕೂರೋ ಜಾಗನ ಸುಟ್ಟಾಕ್ಬಿಡುತ್ತೆ. ಯಾಕಂದ್ರೆ ಡ್ರ್ಯಾಗನ್ ಗಳಿಗೆ ಬೆಂಕಿ ಅಂದ್ರೆ ಇಷ್ಟ. ಅವನು ಅದನ್ನ ಮುಟ್ಟೋಕೆ ಬರ್ತಾನೆ, ಆದ್ರೆ ನೈಟ್ ಫ್ಯೂರಿ ಮುಟ್ಟೋಕೆ ಬಿಡ್ತಾ ಇಲ್ಲ. ಅಂಡ್ ಹಾಗೆ ಸಮಯ ಕಳೆಯುತ್ತೆ, ಸಾಯಂಕಾಲ ಆಗುತ್ತೆ. ಇಲ್ಲಿ ಹಿಕಪ್ ಒಂದು ಕೋಲನ್ನು ಹಿಡ್ಕೊಂಡು ಮಣ್ಣಿನ ಮೇಲೆ ನೈಟ್ ಫ್ಯೂರಿಯ ಡ್ರಾಯಿಂಗ್ ನ ಮಾಡ್ತಾ ಇದ್ದ. ಅದನ್ನ ನೈಟ್ ಫ್ಯೂರಿ ಕೂಡ ನೋಡುತ್ತೆ. ಮತ್ತೆ ಅದು ಸೀದಾ ಬಂದು ಒಂದು ರೆಂಬೆಯನ್ನ ಮುರಿದುಕೊಂಡು ತರುತ್ತೆ. ಅಂಡ್ ಮಣ್ಣಿನ ಮೇಲೆ ಏನೇನೋ ಬಿಡಿಸ್ತಾ ಹೋಗುತ್ತೆ. ಅಂಡ್ ನೋಡಿದ್ರೆ ಈ ಡ್ರ್ಯಾಗನ್ ಅಂತೂ ಏನೇನೋ ಬರ್ದಿಟ್ಟಿದೆ. ಅಂದ್ರೆ ಈ ಡ್ರ್ಯಾಗನ್ ಸನ್ನೆ ಮಾಡ್ತಾ ಇದೆ ಏನಂದ್ರೆ, ನಾನು ಕೂಡ ನಿನ್ ತರ ಡ್ರಾಯಿಂಗ್ ಮಾಡಬಹುದು ಅಂತ. ಮತ್ತೆ ಹಿಕಪ್ ಹಾಗೆ ನಿಂತ್ಕೊಳ್ತಾನೆ. ಅಂಡ್ ನೈಟ್ ಫ್ಯೂರಿಗೆ ಸಿಟ್ಟು ಬರುತ್ತೆ. ಯಾಕೆ ಅಂತ ನೋಡಿದ್ರೆ ಅವನು ಆ ಡ್ರ್ಯಾಗನ್ ಡ್ರಾ ಮಾಡಿರೋ ಲೈನ್ ನ ಮೇಲೆ ಕಾಲಿಟ್ಟಿದ್ದ ಅದಕ್ಕೆ. ಅಂಡ್ ಅವನ್ಗೆ ಅರ್ಥ ಆಗುತ್ತೆ ಏನಂದ್ರೆ ಈ ಲೈನ್ ನ ಮೆಟ್ಟಿದ್ರೆ ಅದಕ್ಕೆ ಸಿಟ್ಟು ಬರುತ್ತೆ. ಇದ್ರ ಅರ್ಥ ಆ ಡ್ರ್ಯಾಗನ್ ಹೇಳ್ತಾ ಇದೆ ಏನಂದ್ರೆ, ಆ ಲೈನ್ಸ್ ನ ಮೆಟ್ಬೇಡ, ಮೆಟ್ಟದೆ ನನ್ನ ಹತ್ರ ಬಾ ಅಂತ. ಅಂಡ್ ಅವನು ಹಾಗೆ ಮೆಟ್ಟದೆ ಆ ಡ್ರ್ಯಾಗನ್ ಹತ್ರ ಬಂದ್ಬಿಡ್ತಾನೆ. ಮತ್ತೆ ಅದನ್ನ ಮುಟ್ಟೋಕೆ ಹೋಗ್ತಾನೆ, ಆದ್ರೆ ಅದು ಹಿಂದೆ ಸರಿಯುತ್ತೆ. ಸೊ ಅವನು ತನ್ನ ಕಣ್ ಮುಚ್ಕೊಂಡು ಸ್ವಲ್ಪ ಹಿಂದೆ ಬಂದು ಕೈನ ನಿಧಾನಕ್ಕೆ ಅದ್ರ ಹತ್ರ ತರ್ತಾನೆ. ಮತ್ತೆ ಅದು ಕೂಡ ಹಿಕಪ್ ನ ಹತ್ರ ಹೋಗುತ್ತೆ. ಅಂಡ್ ಫೈನಲಿ ಹಿಕಪ್ ಆ ಡ್ರ್ಯಾಗನ್ ನ ಮುಟ್ಬಿಡ್ತಾನೆ. ಹಿಕಪ್ ಗಂತೂ ತುಂಬಾನೇ ಖುಷಿ ಆಗುತ್ತೆ. ಅವನು ಒಂದು ಡ್ರ್ಯಾಗನ್ ನ ಫ್ರೆಂಡ್ ಮಾಡ್ಕೊಂಡಿದ್ದಾನಲ್ಲ ಅದಕ್ಕೆ. ಮತ್ತೆ ಹಾಗೆ ರಾತ್ರಿ ಸಮಯದಲ್ಲಿ ಇಲ್ಲಿ ಗೋಬರ್ ವೈಕಿಂಗ್ ನ ಮಕ್ಕಳಿಗೆ ಮತ್ತೆ ಹಿಕಪ್ ಗೆ ಲೆಕ್ಚರ್ ಕೊಡ್ತಾ ಇದ್ದ, ತನ್ನ ಅಡ್ವೆಂಚರ್ಸ್ ನ ಬಗ್ಗೆ ಮಾತಾಡ್ತಾ ಇದ್ದ. ಮತ್ತೆ ಇನ್ನೊಂದೇನೋ ಹೇಳ್ತಾನೆ ಏನಂದ್ರೆ, ಡ್ರ್ಯಾಗನ್ಸ್ ನ ನೀವು ಸೋಲ್ಸ್ಬೇಕಂದ್ರೆ ಎಲ್ಲೆಲ್ಲೋ ಹೊಡೆಯೋಕೆ ಹೋಗ್ಬೇಡಿ, ಅದರ ಬಾಲ ಅಥವಾ ರೆಕ್ಕೆಗಳನ್ನ ಮುರಿರಿ. ಇದರಿಂದಾಗಿ ಅವುಗಳು ಹಾರಾಡೋಕೆ ಆಗಲ್ಲ. ಮತ್ತೆ ಯಾವ ಡ್ರ್ಯಾಗನ್ ಗೆ ಹಾರಾಡೋಕಾಗಲ್ವೋ ಅವುಗಳಿಗೆ ಏನ್ ಮಾಡೋಕೂ ಆಗಲ್ಲ, ನೀವು ಈಸಿಯಾಗಿ ಅದನ್ನ ಕೊಲ್ಬಹುದು ಅಂತ. ಹಿಕಪ್ ಇದನ್ನ ಕೇಳಿದ ತಕ್ಷಣ ಅವನು ಸೀದಾ ಆಚೆ ಹೋಗ್ತಾನೆ. ಮತ್ತೆ ಗಾಯ್ಸ್ ನಮ್ಗೆ ಗೊತ್ತಾಗತ್ತೆ ಏನಂದ್ರೆ, ಹಿಕಪ್ ತನ್ನ ಶಾಪ್ ಗೆ ಬಂದು ಇಲ್ಲಿ ಏನೋ ತಯಾರಿ ಮಾಡ್ತಾ ಇದ್ದಾನೆ. ಕಬ್ಬಿಣಗಳನ್ನ ಕಾಸಿ ಏನೋ ತಯಾರಿ ಮಾಡ್ತಾ ಇದ್ದಾನೆ ಸ್ಟೀಲ್ ನಿಂದ. ಮತ್ತೆ ನಮ್ಗೆ ಗೊತ್ತಾಗತ್ತೆ ಹಿಕಪ್ ಇಷ್ಟೊತ್ತು ಏನ್ ಮಾಡ್ತಾ ಇದ್ದ ಅಂತ. ಅವನು ಒಂದು ಆರ್ಟಿಫಿಷಿಯಲ್ ರೆಕ್ಕೆಯನ್ನ ಅಂದ್ರೆ ವಿಂಗ್ ನ ಕ್ರಿಯೇಟ್ ಮಾಡ್ತಾ ಇದ್ದ. ಮತ್ತೆ ಅವನು ಸೀದಾ ನೈಟ್ ಫ್ಯೂರಿ ಹತ್ರ ಬರ್ತಾನೆ, ಅಫ್ಕೋರ್ಸ್ ಮೀನುಗಳನ್ನ ತಗೊಂಡು. ಹಾಗೆ ಒಂದೊಂದಾಗಿ ಮೀನುಗಳನ್ನ ಆ ಡ್ರ್ಯಾಗನ್ ಗೆ ಕೊಡ್ತಾ ಹೋಗ್ತಾನೆ. ಮತ್ತೆ ಅವನು ಒಂದು ಈಲ್ ನ ಕೂಡ ತಂದಿದ್ದ, ಆದ್ರೆ ಅದನ್ನ ನೋಡಿ ಈ ಡ್ರ್ಯಾಗನ್ ಅಂತೂ ಶಾಕ್ ಆಗುತ್ತೆ. ಮೇ ಬಿ ಡ್ರ್ಯಾಗನ್ ಗೆ ಈಲ್ ಗಳಂದ್ರೆ ಇಷ್ಟ ಇಲ್ಲ. ನೈಟ್ ಫ್ಯೂರಿ ಅದನ್ನ ತಿನ್ನೋಕೆ ಶುರು ಮಾಡಿದೆ. ಮತ್ತೆ ಅವನು ಸೀದಾ ಹಿಂದೆ ಬರ್ತಾನೆ ಅದರ ಬಾಲದ ಹತ್ರ. ಮತ್ತೆ ಆರಾಮಾಗಿ ಆ ರೆಕ್ಕೆಗಳನ್ನ ಹಾಕ್ತಾನೆ. ಮತ್ತೆ ಈ ಡ್ರ್ಯಾಗನ್ ನಿಧಾನಕ್ಕೆ ರೆಕ್ಕೆ ತರಿಯುತ್ತೆ ಅಂಡ್ ಸೀದಾ ಹಾರಿಸ್ಕೊಂಡೆ ಹೋಗುತ್ತೆ. ಅವನದು ಬಾಲ ಹಿಡ್ಕೊಂಡಿದ್ದಾನೆ. ಅಂಡ್ ಹಾಗೆ ಆಚೆ ಈಚೆ ಹಾರಾಡಿದ ನಂತರ ಅವನು ಸೀದಾ ನದಿಗೆ ಬೀಳ್ತಾನೆ. ಮತ್ತೆ ಡ್ರ್ಯಾಗನ್ ಕೂಡ ನದಿಗೆ ಬಿದ್ಬಿಡ್ತು. ಅಂಡ್ ಹಾಗೆ ಸೀನ್ ಕಟ್ ಆಗುತ್ತೆ. ಮತ್ತೆ ಇದು 3ನೇ ದಿನ ಅಂಡ್ ಟೂರ್ನಮೆಂಟ್ ಶುರುವಾಗಿರುತ್ತೆ. ಇಲ್ಲಿ ಇನ್ನೊಂದ್ ರೀತಿ ಡ್ರ್ಯಾಗನ್ ಇದೆ, ಇದ್ರ ಹೆಸರು ಜಿಪ್ಪಲ್ ಪ್ಯಾಕ್ ಅಂತ. ಇದು ತನ್ನ ಒಂದ್ ತಲೆಯಿಂದ ಹೊಗೆಯನ್ನ ಹೊರ ಹಾಕುತ್ತೆ, ಮತ್ತೆ ಒಂದ್ ತಲೆಯಿಂದ ಬೆಂಕಿಯನ್ನ ಉಗುಳುತ್ತೆ ಅಂತ ಗಾಬರ್ ಹೇಳ್ತಾರೆ. ಸೊ ಇಲ್ಲಿ ಇಬ್ಬಿಬ್ರು ಒಂದೊಂದ್ ಗ್ರೂಪ್ ಆಗಿದ್ದಾರೆ, ಎಲ್ಲ ಮಾತಾಡ್ಕೊಳ್ತಾ ಇದಾರೆ. ಈ ಹುಡುಗಿ ಹೇಳ್ತಾಳೆ, ಆಸ್ಟ್ರಿಡ್ ನನಗೆ ಗೊತ್ತಿರ್ಲಿಲ್ಲ ನೀನ್ ನನ್ ಪಾರ್ಟ್ನರ್ ಆಗಿದ್ಯಾ ಅಂತ. ಹುಡುಗಿನ ಇನ್ನೊಂದ್ ಹುಡುಗಿಗೆ ಜೊತೆ ಆಗ್ಬೇಕು, ಟೈಮ್ ಬಂದಾಗ ನಿನ್ನ ನೋಡ್ಕೊಳ್ತೀನಿ. ಅಂಡ್ ಇಲ್ಲಿ ಇವನು ಹೇಳ್ತಾ ಇದ್ದಾನೆ, ಮೇ ಬಿ ಆಸ್ಟ್ರಿಡ್ ಗೆ ನಾನಂದ್ರೆ ತುಂಬಾ ಇಷ್ಟ ಆಗಿದ್ದೀನಿ, ನಾನ್ ಹತ್ರ ಹೋದ್ರೆ ನನ್ನ ಕಾಣೋದು ಇಲ್ಲ. ಅಂಡ್ ಅವರಿಬ್ರು ಮುಂದೆ ಡ್ರ್ಯಾಗನ್ ಬರುತ್ತೆ, ಮತ್ತೆ ಅವರು ನೀರ್ ಹಾಕ್ಬಿಡ್ತಾರೆ. ಬಟ್ ನೋಡೋಕ್ ಹೋದ್ರೆ ಇದು ಡ್ರ್ಯಾಗನ್ ಅಲ್ಲ ಗುರು, ಇದಂತೂ ಆಸ್ಟ್ರಿಡ್ ಮತ್ತೆ ಆ ಹುಡುಗಿ. ಆಸ್ಟ್ರಿಡ್ ಬೈತಾಳೆ, ನಿಮ್ ತಲೆ ಸರಿ ಇದೆಯಾ, ಸುಮ್ನೆ ನಮ್ಗೆ ಯಾಕೆ ನೀರ್ ಹಾಕ್ತಾ ಇದೀರಾ, ನಾವು ಡ್ರ್ಯಾಗನ್ ಅಲ್ಲ ಅಂತ. ಅಂಡ್ ಅದೇ ಟೈಮ್ ನಲ್ಲಿ ಹಿಂದ್ಗಡೆನ ಡ್ರ್ಯಾಗನ್ ಅವನನ್ನ ಎಳೆದ್ ಬಿಡುತ್ತೆ. ಮತ್ತೆ ಎಲ್ಲ ಅಲರ್ಟ್ ಆಗ್ತಾರೆ, ಯಾಕಂದ್ರೆ ಡ್ರ್ಯಾಗನ್ ಹತ್ರ ಬಂದಿದೆ. ಅಂಡ್ ಅವರೆಲ್ಲ ಓಡೋಗ್ಬಿಡ್ತಾರೆ. ಅಂಡ್ ಆ ಡ್ರ್ಯಾಗನ್ ಇವಾಗ ಬರುತ್ತೆ ಹಿಕಪ್ ಮತ್ತೆ ಈ ಹುಡುಗನ ಹತ್ರ. ಅಂಡ್ ಇವನ್ ಮೇಲೆ ಗ್ಯಾಸ್ ಆಗ್ಬಿಡುತ್ತೆ, ಮತ್ತೆ ಅವನು ಓಡೋಗ್ಬಿಡ್ತಾನೆ. ಅಂಡ್ ಇವಾಗ ಹಿಕಪ್ ನ ಹತ್ರ ಬರ್ತಾ ಇದೆ. ಈ ಡ್ರ್ಯಾಗನ್ ಬೆಂಕಿ ಉಗುಳೋದ್ರಲ್ಲೇ ಇತ್ತು, ಆದ್ರೆ ಅದಕ್ಕೇನೋ ಸ್ಮೆಲ್ ಬರುತ್ತೆ, ಮತ್ತೆ ಅದು ಹಿಂದೆ ಸರಿಯುತ್ತೆ. ಅಂಡ್ ನೋಡೋಕ್ ಹೋದ್ರೆ ನಮಗೆ ಗೊತ್ತಾಗುತ್ತೆ ಏನಂದ್ರೆ ಇದಂತೂ ಆ ಈಲ್ ಮೀನು. ನಿಮ್ಗೆ ಗೊತ್ತಿರುವ ಹಾಗೆ ಡ್ರ್ಯಾಗನ್ ಗಳಿಗೆ ಈಲ್ ಮೀನ್ ಅಂದ್ರೆ ಇಷ್ಟ ಆಗಲ್ಲ. ಹಿಕಪ್ ಇದನ್ನ ನೋಟಿಸ್ ಮಾಡಿದ್ದ ಯಾವಾಗ ಅವನು ನೈಟ್ ಫ್ಯೂರಿಗೆ ಈಲ್ ನ ಕೊಟ್ಟಿದ್ನೋ ಆ ಟೈಮ್ ಅಲ್ಲಿ. ಅಂಡ್ ಅದೇ ಸ್ಟ್ರಾಟಜಿನ ಇವಾಗ ಈ ಡ್ರ್ಯಾಗನ್ ವಿರುದ್ಧ ಬಳಸ್ಕೊಂಡ, ಮತ್ತೆ ಅದನ್ನ ಕೇಜಲ್ ಹಾಕ್ಬಿಟ್ಟ. ಅಂಡ್ ಇಲ್ಲಿ ಎಲ್ಲಾ ವೈಕಿಂಗ್ ಗಳು ಅವನನ್ನ ಗುರಾಯಿಸ್ತಾ ಇದಾರೆ, ಇವನ್ ಅಂತದೇನ್ ಮಾಡ್ಬಿಟ್ಟ ಅಂತ. ಮತ್ತೆ ಹಿಕಪ್ ಹೇಳ್ತಾನೆ, ಸಾರಿ ಗಾಯ್ಸ್ ನನ್ಗೆ ಇವಾಗ ಕೆಲ್ಸ ಇದೆ, ನಾನು ಆಮೇಲೆ
ಆಮೇಲೆ ಬರ್ತೀನಿ ಅಂತ ಅಂಡ್ ಆಚೆ ಹೋಗ್ತಾನೆ. ಓ ಸಾರಿ, ಆಚೆ ಅಲ್ಲ ಈಚೆ. ಅಂಡ್ ಹಾಗೆ ಅವನು ಬೇರೆ ವಸ್ತುನು ಕ್ರಿಯೇಟ್ ಮಾಡ್ತಾನೆ ನೈಟ್ ಫ್ಯೂರಿ ಮೇಲೆ ರೈಡ್ ಮಾಡೋಕ್ಕೋಸ್ಕರ. ಆದ್ರೆ ಅದು ತುಂಬಾ ಸಲ ಫೇಲ್ ಆಗ್ತಾನೆ. ಬಟ್ ಅವನು ತಪ್ಪುಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ಸರಿ ಮಾಡ್ತಾ ಹೋಗ್ತಾನೆ. ಅಂಡ್ ಕೆಲವೊಂದ್ಸಲ ಅಂತೂ ಹಾಡ್ತಾ ಯಾವ್ದೋ ಜಾಗಕ್ಕೆ ಹೋಗ್ಬಿಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ತುಂಬಾ ಬಿಳಿ ಹೂವುಗಳಿವೆ. ಮತ್ತೆ ಈ ಹೂ ಅಂದ್ರೆ ನೈಟ್ ಫ್ಯೂರಿಗೆ ಆಗ್ತಾ ಇಲ್ಲ, ಅದು ಸೀನ್ ಹೊಡಿತಾ ಇದೆ. ಅಂಡ್ ಹಿಕಪ್ಗೆ ಇನ್ನೊಂದು ಐಡಿಯಾ ಕೂಡ ಹೊಳೆಯುತ್ತೆ. ಮತ್ತೆ ಹಾಗೆ ಇದು ಡ್ರ್ಯಾಗನ್ ಟ್ರೈನಿಂಗ್ ನ ಇನ್ನೊಂದು ದಿನ. ಈ ಡ್ರ್ಯಾಗನ್ ಹಿಕಪ್ ನ ಹತ್ರ ಬರುತ್ತೆ. ಆದ್ರೆ ಅವನ ಕೈಯಲ್ಲಿರೋ ಹೂವನ್ನ ಅದ್ರ ಮೇಲೆ ಎಸಿತಾನೆ. ಅಂಡ್ ಅದು ಹಿಂದೆ ಹೋಗಿ ಸೋತೋಗ್ಬಿಡುತ್ತೆ. ಈ ವೈಕಿಂಗ್ ನ ಮಕ್ಳಿಗಂತೂ ಅರ್ಥನೇ ಆಗ್ತಿಲ್ಲ, ಈ ಝೀರೋ ಆಗಿರೋ ಹಿಕಪ್ ಹೀರೋ ಹೇಗೆ ಆಗ್ತಾ ಇದ್ದಾನೆ ಅಂತ. ಆದ್ರೆ ಅವನು ಅವ್ರ ಮಾತಿಗೇನು ಉತ್ತರ ಕೊಡಲ್ಲ, ಸೀದಾ ಓಡೋಗ್ತಾನೆ ಆಚೆ. ಅಂಡ್ ಹಾಗೆ ಅವನು ನೈಟ್ ಫ್ಯೂರಿ ಮೇಲೆ ಒಂದೊಂದೇ ಟೆಕ್ನಿಕ್ ನ ಟ್ರೈ ಮಾಡ್ತಾನೆ. ಅವನಿಗೆ ಡ್ರ್ಯಾಗನ್ಸ್ ನ ಬಗ್ಗೆ ಇನ್ನೂ ತಿಳಿಯೋಕೆ ಸಿಗುತ್ತೆ. ಮತ್ತೆ ಆ ಟೆಕ್ನಿಕ್ ಗಳನ್ನೇ ಡ್ರ್ಯಾಗನ್ ಟ್ರೈನಿಂಗ್ ನ ಸಮಯದಲ್ಲಿ ಅವನು ಡ್ರ್ಯಾಗನ್ಸ್ ನ ಮೇಲೆ ಪ್ರಯೋಗ ಮಾಡ್ತಾನೆ. ಅಂಡ್ ಅವನು ಗೆದ್ದೆ ಬಿಡ್ತಾನೆ. ಮತ್ತೆ ಇವನಂತೂ ವೈಕಿಂಗ್ ನ ಮಕ್ಕಳಿಗೆ ಇಷ್ಟ ಆಗೋಕೆ ಶುರುವಾಗಿದ್ದಾನೆ. ಎಲ್ಲ ಬಂದು ಅವನ ಹತ್ರನೇ ಕೂತ್ಕೊಳ್ತಾರೆ ಊಟ ಮಾಡೋ ಸಮಯದಲ್ಲಿ. ಆದ್ರೆ ಆಸ್ಟ್ರಿಡ್ ಮಾತ್ರ ದೂರದಲ್ಲಿದ್ದಾಳೆ. ಹಾಗೆ ಇನ್ನೊಂದು ದಿನ ಅವನು ನೈಟ್ ಫ್ಯೂರಿ ಮೇಲೆ ಬೆಳಕನ್ನ ಬಿಡ್ತಾನೆ. ಮತ್ತೆ ಆ ಬೆಳಕಿಗೆ ನೈಟ್ ಫ್ಯೂರಿ ಬೆಕ್ಕಿನ ತರ ಆಚೆ ಈಚೆ ಮೂವ್ ಆಗುತ್ತೆ. ಅಂಡ್ ಇದೇ ಟೆಕ್ನಿಕ್ ನ ಅವನು ಡ್ರ್ಯಾಗನ್ ಟ್ರೈನಿಂಗ್ ನ ಸಮಯದಲ್ಲೂ ಕೂಡ ಟ್ರೈ ಮಾಡ್ತಾನೆ. ಅಂಡ್ ಈ ದಿನಾನು ಡ್ರ್ಯಾಗನ್ ಗೆ ಹೊಡಿದೆ ಮಾಡ್ದೆ ಈಸಿಯಾಗಿ ಗೆದ್ಬಿಟ್ಟ. ಹಿಕಪ್ ಅಂತೂ ಪೂರ್ತಿ ಪಾಪ್ಯುಲರ್ ಆಗೋದಾಗರು. ಇಲ್ಲಿ ಆಸ್ಟ್ರಿಡ್ ಕಾಡಿನ ಮಧ್ಯ ಟ್ರೈನಿಂಗ್ ಮಾಡ್ತಾ ಇದ್ಲು. ಅಂಡ್ ಅವಳು ನೋಡ್ತಾಳೆ ಹಿಕಪ್ ಎಲ್ಲೋ ಹೋಗ್ತಾ ಇದ್ದಾನೆ ಅಂತ ಬ್ಯಾಗ್ ಹಾಕೊಂಡು. ಅಂಡ್ ಅವಳು ಅವನನ್ನ ಫಾಲೋ ಮಾಡ್ತಾಳೆ. ಮತ್ತೆ ಸೀನ್ ಕಟ್ ಆಗುತ್ತೆ. ಅಂಡ್ ಇಲ್ಲಿ ಫೈನಲಿ ಹಿಕಪ್ ಅಂಡ್ ನೈಟ್ ಫ್ಯೂರಿ ಆಕಾಶದಲ್ಲಿ ಹಾರಾಡ್ತಾ ಇದಾರೆ ಅಂತ ಅನ್ಕೊಂಡ್ರ? ನೋ ಗಾಯ್ಸ್, ಅವನು ಜಸ್ಟ್ ಟ್ರೈನ್ ಮಾಡ್ತಾ ಇದ್ದಾನೆ ನೈಟ್ ಫ್ಯೂರಿನ. ಕಲ್ಲಿಗೆ ಬಳ್ಳಿ ಕಟ್ಟಿ, ಇಲ್ದೇ ಇದ್ರೆ ಅದು ಎಲ್ಲೆಲ್ಲೋ ಹಾರಿ ಮುಖ ಒಡ್ಕೊಳತ್ತೆ ಅದಕ್ಕೆ. ಮತ್ತೆ ಹಾಗೆ ಸೀನ್ ಕಟ್ ಆಗುತ್ತೆ. ಇಲ್ಲಿ ಸ್ಟಾಯ್ಕ್ ಅಂಡ್ ಬಾಕಿ ಎಲ್ಲ ಯೋಧರು ಸೇಫ್ ಆಗಿ ಬಂದ್ಬಿಟ್ಟಿದ್ದಾರೆ. ಆದ್ರೆ ಮಿಷನ್ ಅಷ್ಟು ಸಕ್ಸಸ್ಫುಲ್ ಆಗಿಲ್ಲ. ಅವ್ರಿಗೆ ಡ್ರ್ಯಾಗನ್ಸ್ ನ ನಿಜವಾದ ಗುಡಿಸಲು ಸಿಕ್ಕೇ ಇರ್ಲಿಲ್ಲ. ಸ್ಟಾಯ್ಕ್ ಹೇಳ್ತಾನೆ ಹಿಕಪ್ ಎಲ್ಲಿ, ಅವನು ಆರಾಮಾಗಿದ್ದಾನ ಅಥವಾ ಅವನು ಬದುಕಿದಾನ ಅಂತ. ಗಾಬರ್ ಹೇಳ್ತಾನೆ ಖಂಡಿತ ಅವನು ಬದುಕಿದಾನೆ. ಮತ್ತೆ ಅವನು ಪೂರ್ತಿ ಊರಲ್ಲೇ ಫೇಮಸ್ ಆಗಿದ್ದಾನೆ. ಯಾರು ಗೊತ್ತಿತ್ತು ಅವನು ಡ್ರ್ಯಾಗನ್ಸ್ ನ ತಂದೆ ರೀತಿಯಲ್ಲಿ ಸೋಲ್ಸ್ತಾನೆ ಅಂತ. ಸ್ಟಾಯ್ಕ್ ಗೆ ಇದು ಅರ್ಥ ಆಗಲ್ಲ. ಹ್ಯಾಂಡಲ್ ಗೆ ಸೀನ್ ಕಟ್ ಆಗುತ್ತೆ. ಮತ್ತೆ ನಾವಿಲ್ಲಿ ನೋಡ್ತೀವಿ ಹಿಕಪ್ ನೈಟ್ ಫ್ಯೂರಿನ ಕಂಟ್ರೋಲ್ ಮಾಡ್ತಾ ಇದ್ದಾನೆ, ಟ್ರೈ ಮಾಡ್ತಾ ಇದ್ದಾನೆ. ಅವನು ಒಂದ್ ಪೇಪರ್ ನಲ್ಲಿ ಡ್ರಾ ಮಾಡಿದ್ದಾನೆ ಹೇಗೆ ಏನೇನು ಕಂಟ್ರೋಲ್ ಮಾಡ್ಬೇಕು, ಅದರಿಂದ ಅದು ಹೇಗೆ ಹಾರುತ್ತೆ ಅಂತ. ಆದ್ರೆ ಅಲ್ಲಿಗೆ ಪೇಪರ್ ಕೆಳಗೆ ಬಿದ್ದೋಗ್ಬಿಡುತ್ತೆ. ಮತ್ತೆ ಕಂಟ್ರೋಲ್ ತಪ್ಪಿ ಹಿಕಪ್ ಕೆಳಗೆ ಬೀಳ್ತಾ ಇದ್ದಾನೆ. ಅಂಡ್ ನೈಟ್ ಫ್ಯೂರಿಗೂ ಕೂಡ ಕಂಟ್ರೋಲ್ ಸಿಗ್ತಾ ಇಲ್ಲ. ಆದ್ರೆ ನೈಟ್ ಫ್ಯೂರಿ ಸೀದಾ ಅವನ ಹತ್ರ ಬರುತ್ತೆ. ಮತ್ತೆ ಹಿಕಪ್ ಗ್ರಿಪ್ ಅನ್ನ ಹಿಡ್ಕೊಳ್ತಾನೆ. ಅಂಡ್ ಫೈನಲಿ ಹೇಗೋ ಕಂಟ್ರೋಲ್ ಮಾಡ್ತಾನೆ ಮತ್ತೆ ಕೆಳಗಡೆ ತರ್ತಾನೆ. ಅಂಡ್ ಅವನಿಗೆ ಪೇಪರ್ ಸಿಗುತ್ತೆ. ಮತ್ತೆ ಅವನು ನಿಧಾನಕ್ಕೆ ಅದನ್ನ ಬಿಚ್ಚಿ ನೋಡ್ತಾನೆ. ಅಂಡ್ ಅದನ್ನ ಫೈನಲಿ ಕಂಟ್ರೋಲ್ ಮಾಡ್ತಾನೆ. ಅಂದ್ರೆ ಹಿಕಪ್ ಇವಾಗ ಪೇಪರ್ ಇಲ್ದೇನು ಕೂಡ ಡ್ರ್ಯಾಗನ್ ಕಂಟ್ರೋಲ್ ಮಾಡಬಹುದು. ನೈಟ್ ಫ್ಯೂರಿ ಮತ್ತೆ ಹಿಕಪ್ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ. ಮತ್ತೆ ಹಾಗೆ ರಾತ್ರಿ ಆಗಿರುತ್ತೆ. ಹಿಕಪ್ ಮನೆಗೆ ಬಂದಿರ್ತಾನೆ. ಅಂಡ್ ಅದೇ ಟೈಮ್ ನಲ್ಲಿ ಅವನ ಅಪ್ಪ ಸ್ಟಾಯ್ಕ್ ಕೂಡ ಬರ್ತಾರೆ. ಸ್ಟಾಯ್ಕ್ ಹೇಳ್ತಾನೆ, ಮಗನೇ ನೀನ್ ತುಂಬಾ ಪಾಪ್ಯುಲರ್ ಆಗಿದ್ದೆ ಅಂತ ಕೇಳಿದ್ದೆ. ನನ್ಗನ್ಸುತ್ತೆ ಡ್ರ್ಯಾಗನ್ ಟ್ರೈನಿಂಗ್ ನಂತೂ ನೀನೇ ಗೆಲ್ತೀಯ ಅಂತ. ಅಂಡ್ ಹಾಗೆ ಅವರು ತುಂಬಾ ಮಾತಾಡ್ತಾರೆ. ಸ್ಟಾಯ್ಕ್ ಹೇಳ್ತಾರೆ, ಓಹಾ ನಂಗೆ ನೆನ್ಪಾಯ್ತು, ನಾನ್ ನಿನ್ಗೋಸ್ಕರ ಏನೋ ತಂದಿದ್ದೀನಿ ನೋಡು. ನಿಮ್ಮ ಅಮ್ಮ ಹೇಳ್ತಾ ಇದ್ರು ನಿನ್ನ ಹತ್ರ ಇಂಥದ್ದೇ ಕವಚ ಇರ್ಬೇಕು ಅಂತ. ಇದನ್ನ ನೀನು ಹಾಕೋ, ಇದು ನಿನ್ನ ಸುರಕ್ಷಿತವಾಗಿ ಇಡುತ್ತೆ ಅಂತ. ಮತ್ತೆ ಹಿಕಪ್ ಹೇಳ್ತಾನೆ, ಸರಿ ಸರಿ ನನ್ಗೆ ಇವಾಗ ನಿದ್ರೆ ಬರ್ತಾ ಇದೆ, ನಾನು ಇವಾಗ ಹೋಗಿ ಮಲ್ಕೊಳ್ತೀನಿ ಅಂತ. ಅಂಡ್ ಹಾಗೆ ಸ್ಟಾಯ್ಕ್ ಹೋಗುವಾಗ ಹೇಳ್ತಾರೆ, ನನ್ನ ಆಶೀರ್ವಾದ ನಿನ್ಗಿದೆ, ನಾಳೆ ಲಾಸ್ಟ್ ಡೇ ಅನ್ಸುತ್ತೆ ಅಂಡ್ ನೀನು ಅದನ್ನ ಗೆದ್ ಬರ್ತೀಯ ಅಂತ. ಅಂಡ್ ಹಾಗೆ ಕೊನೆಯ ಡ್ರ್ಯಾಗನ್ ಟ್ರೈನಿಂಗ್ ನ ಡೇ ಶುರುವಾಗುತ್ತೆ. ಜಾಸ್ತಿ ಏನಿಲ್ಲ, ಈ ಡ್ರ್ಯಾಗನ್ ನ ಕೊಂದಾಕ್ಬೇಕು. ಅದು ಇವಾಗ ಅಖಾಡದಲ್ಲಿ ಇರೋದು ಬರೀ ಹಿಕಪ್ ಮತ್ತೆ ಆಸ್ಟ್ರಿಡ್ ಮಾತ್ರ. ಆಸ್ಟ್ರಿಡ್ ನಿಧಾನಕ್ಕೆ ಅದನ್ನ ಕೊಲ್ಲೋಕ್ ಹೋಗ್ತಾಳೆ. ಆದ್ರೆ ನೋಡಕ್ ಹೋದ್ರೆ ಇಲ್ಲಿ ಹಿಕಪ್ ಆಲ್ರೆಡಿ ಆ ಡ್ರ್ಯಾಗನ್ ಅಂತೂ ಆರಾಮಾಗಿ ಮಲಗಿಸಿಟ್ಟಿದ್ದಾನೆ. ಅಂಡ್ ಜಡ್ಜ್ ಡಿಸೈಡ್ ಮಾಡ್ತಾರೆ ಯಾರ್ ಗೆದ್ರು ಅಂತ. ಅಫ್ ಕೋರ್ಸ್ ಅದು ಹಿಕಪ್ ಆಗ್ತಾನೆ ಟಾಪ್ ಸ್ಲೇಯರ್. ಮತ್ತೆ ಅವನು ಇವತ್ತಿಂದ ಡ್ರ್ಯಾಗನ್ಸ್ ನ ಕೊಲ್ಲೋಕೆ ಹೋಗ್ಬಹುದು ಅಂತ. ಮತ್ತೆ ಹಿಕಪ್ ಬರ್ತಾನೆ ಅದೇ ನೈಟ್ ಫ್ಯೂರಿ ಅವರ ಜಾಗಕ್ಕೆ ಇನ್ನೊಂದ್ಸಲ ತನ್ನ ಬ್ಯಾಗ್ ನ ತಗೊಂಡು. ಆದ್ರೆ ಇಲ್ಲಿ ನೋಡಕ್ ಹೋದ್ರೆ ಈ ಸಲ ಅಂತೂ ಆಸ್ಟ್ರಿಡ್ ಕೂಡ ಇಲ್ಲಿ ಕೂತ್ಕೊಂಡಿದ್ದಾಳೆ. ಹಿಕಪ್ ಹೇಳ್ತಾನೆ, ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ಆಸ್ಟ್ರಿಡ್ ಕೇಳ್ತಾಳೆ, ನೀನ್ ಯಾಕೆ ಇಲ್ಲಿ ಬಂದಿದ್ಯಾ ಅಂತ. ನೀನ್ ಪ್ರತಿದಿನ ಇಲ್ಲಿ ಬರ್ತಿರೋದನ್ನ ನಾನ್ ನೋಡ್ದೆ, ನನ್ಗೇನೋ ಡೌಟ್ ಬರ್ತಾ ಇದೆ ಅಂತ. ಹಿಕಪ್ ಆಸ್ಟ್ರಿಡ್ ನ ಆಚೆ ಕಳ್ಸೋಕೆ ನೋಡ್ತಾನೆ. ಆದ್ರೆ ಆಸ್ಟ್ರಿಡ್ ಅವನ್ಗೆ ಸ್ವಲ್ಪ ಹೊಡೆದು ಕೆಳಗ್ ಬೀಳಿಸ್ತಾಳೆ. ಮತ್ತೆ ಹಿಕಪ್ ಗೆ ಹೊಡೆದಿರೋದನ್ನ ನೋಡಿ ಮುಂದೆ ನೈಟ್ ಫ್ಯೂರಿ ಬರುತ್ತೆ. ಆಸ್ಟ್ರಿಡ್ ಅಲರ್ಟ್ ಆಗ್ತಾಳೆ. ಆದ್ರೆ ಹಿಕಪ್ ಎಕ್ಸ್ಪ್ಲೇನ್ ಮಾಡ್ತಾನೆ, ಏನು ಮಾಡ್ಬೇಡ, ಈ ಡ್ರ್ಯಾಗನ್ ನಿನ್ಗೆ ಏನು ಮಾಡಲ್ಲ ಅಂತ. ಆದ್ರೆ ಆಸ್ಟ್ರಿಡ್ ಅಂತೂ ಓಡೆ ಹೋಗ್ತಾಳೆ. ಇವಾಗ ಅವಳು ಊರ್ನವ್ರ ಹತ್ರ ಹೇಳ್ಬಿಟ್ರೆ ಎಲ್ಲ ಹದ್ಗೆಟ್ ಹೋಗುತ್ತೆ. ಅದಕ್ಕೆ ಹಿಕಪ್ ನೈಟ್ ಫ್ಯೂರಿನ ಕರ್ಕೊಂಡ್ ಬಂದು ಆಸ್ಟ್ರಿಡ್ ನ ಈ ಬೆಟ್ಟದ ತುದಿಗೆ ತರ್ತಾನೆ. ಆಸ್ಟ್ರಿಡ್ ಬೈತಾಳೆ, ನನ್ ಮಗ್ನೆ ನನ್ನನ್ನ ಮೇಲೆಳ್ಸು, ನಾನೇನು ಕೇಳೋಕ್ಕಾಗಲ್ಲ, ನಿನ್ಗೆ ಪಕ್ಕ ತಲೆ ಹಾಳಾಗಿದೆ, ನಾನು ಊರ್ನವ್ರಿಗೆಲ್ಲ ಹೇಳ್ಬಿಡ್ತೀನಿ ನನ್ನನ್ನ ಮೇಲೆ ಹತ್ಸು ಅಂತ. ಆದ್ರೆ ಹಿಕಪ್ ಹೇಳ್ತಾನೆ, ನಾನ್ ಹೇಳೋದನ್ನ ಕೇಳು, ನೀನು ಪ್ಯಾನಿಕ್ ಆಗ್ಬೇಡ ಅಂತ. ಮತ್ತೆ ಅವಳನ್ನ ಮೇಲೆ ಕರ್ಕೊಳ್ತಾನೆ. ನಂತರ ಹಿಕಪ್ ನೈಟ್ ಫ್ಯೂರಿಗೆ ಹೇಳ್ತಾನೆ, ಸರಿ ಇವಾಗ ಬಾ ಆಸ್ಟ್ರಿಡ್ ನ ಕೆಳಗಿಳಿಸೋಣ, ನಮ್ಮನ್ನ ಕರ್ಕೊಂಡು ಹೋಗು ಕೆಳಗೆ ಅಂತ. ಆದ್ರೆ ಈ ಡ್ರ್ಯಾಗನ್ ಅಂತೂ ಸರಿಯಾಗಿ ಮೇಲೆ ಹಾರುತ್ತೆ. ಅಂದ್ರೆ ಈ ಡ್ರ್ಯಾಗನ್ ಗೆ ಕೋಪ ಬಂದಿದೆ ಆಸ್ಟ್ರಿಡ್ ನ ಮೇಲೆ, ಯಾಕಂದ್ರೆ ಅವಳು ಅಟ್ಯಾಕ್ ಮಾಡೋಕೆ ಬರ್ತಾ ಇದ್ಲು. ಮತ್ತೆ ಹಿಕಪ್ ಕೂಡ ತೊಂದ್ರೆ ಕೊಟ್ಲು. ಅದಕ್ಕೆ ಆಸ್ಟ್ರಿಡ್ ಹೇಳ್ತಾಳೆ, ನನ್ನನ್ನ ಕೆಳಗಿಳಿಸು, ಇದೇನ್ ಮಾಡ್ತಾ ಇದೀಯಾ ಅಂತ. ಹಿಕಪ್ ಹೇಳ್ತಾನೆ, ನನ್ ತಪ್ಪಲ್ಲ ಇದು, ನೀನೇ ಆ ರೀತಿ ಮಾಡಿದ್ದು, ಇವಾಗ ನೀನೇ ಅದ್ರ ಸಾರಿ ಕೇಳು. ಅಂಡ್ ಆಸ್ಟ್ರಿಡ್ ನೈಟ್ ಫ್ಯೂರಿನ ಮುಟ್ಟಿ ಸಾರಿ
ಡ್ರ್ಯಾಗನ್ ಅಂತ ಹೇಳ್ತಾಳೆ. ಮತ್ತೆ ಆ ಡ್ರ್ಯಾಗನ್ ಸಮಾಧಾನ ಆಗುತ್ತೆ ಅಂಡ್ ಅದು ಮೇಲೆ ಹಾರುತ್ತೆ ನಾರ್ಮಲ್ ಸ್ಪೀಡ್ ನಲ್ಲಿ. ಮತ್ತೆ ಅವರು ಬರ್ತಾರೆ ಆಕಾಶದ ಎತ್ತರಕ್ಕೆ. ಆಸ್ಟ್ರಿಡ್ ಗಂತೂ ಇದನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಆದ್ರೆ ಅವಳು ಸ್ವಲ್ಪ ಸಮಾಧಾನ ಆಗಿದ್ದಾಳೆ ಮತ್ತೆ ಅವಳಿಗೆ ಕೋಪ ಬರ್ಲಿಲ್ಲ ಈಗ. ಮತ್ತೆ ಇವಾಗ ಮೋಡಗಳನ್ನು ಕೂಡ ದಾಟಿ ಹೋಗ್ತಾರೆ. ಇದು ಅರೋರಾ, ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ ಈ ವ್ಯೂ. ಮತ್ತೆ ಆಸ್ಟ್ರಿಡ್ ಹೇಳ್ತಾಳೆ, ಓಕೆ ನನ್ಗೆ ನಿನ್ ಮಾತು ಅರ್ಥ ಆಯ್ತು, ಆದ್ರೆ ನೀನ್ ನಾಳೆ ದಿನ ಯಾವ್ದಾದ್ರು ಒಂದು ಡ್ರ್ಯಾಗನ್ ನ ಕೊಲ್ಲೇಬೇಕು ಈ ಡ್ರ್ಯಾಗನ್ ಟ್ರೈನಿಂಗ್ ನ ಪಾಸ್ ಆಗೋಕೆ. ಆದ್ರೆ ಹಿಕಪ್ ಹೇಳ್ತಾನೆ, ನನ್ಗೆ ಹಾಗೆ ಮಾಡಕ್ಕಾಗಲ್ಲ, ಕೊಲ್ಲೋದು ಅಷ್ಟು ಇಂಪಾರ್ಟೆಂಟ್ ಅಂತ. ಮತ್ತೆ ಆಸ್ಟ್ರಿಡ್ ಕೇಳ್ತಾಳೆ, ಹಾಗಿದ್ರೆ ಏನ್ ಪೂರ್ತಿ ಊರ್ನವ್ರಿಗೆ ಡ್ರ್ಯಾಗನ್ ನ ಸವಾರಿ ಕೊಡ್ತೀಯಾ? ಇಲ್ಲ ತಾನೆ, ಅಂದ್ರೆ ನೀನು ಒಂದು ಡ್ರ್ಯಾಗನ್ ನ ಕಿಲ್ ಮಾಡ್ಲೇಬೇಕಾಗತ್ತೆ. ಆಸ್ಟ್ರಿಡ್ ಹೇಳ್ತಾಳೆ, ನಮ್ಮ ಹತ್ರ ಬೇರೆ ಚಾಯ್ಸ್ ಇಲ್ಲ. ಆ ಡ್ರ್ಯಾಗನ್ ಗಳು ನಮ್ಮ ಆಹಾರನ ಕದ್ಕೊಂಡು ಹೋಗುತ್ತೆ, ನಮ್ಮ ಜಾಗಕ್ಕೆ ಬಂದು ವಿನಾಶ ಮಾಡುತ್ತೆ ಮತ್ತೆ ಜನರನ್ನ ಕೊಲ್ಲುತ್ತೆ. ಹಿಕಪ್ ಹೇಳ್ತಾನೆ, ಹೌದು ಹೌದು, ಆ ಡ್ರ್ಯಾಗನ್ ಗಳಲ್ಲಿ ಒಂದ್ ಡ್ರ್ಯಾಗನ್ ನನ್ನ ಅಮ್ಮನ ಕೂಡ ಕೊಂದಿತ್ತು, ಹಾಗಂತ ನಾವು ಒಬ್ರನ್ನೊಬ್ರು ಕೊಲ್ತಾ ಇರೋದಾ ಅಂತ ಕೇಳ್ತಾನೆ. ಆಸ್ಟ್ರಿಡ್ ಕೇಳ್ತಾಳೆ, ಸರಿ ಇವಾಗ ನೀನ್ ಮುಂದೆ ಏನ್ ಮಾಡ್ತೀಯ ಅಂತ. ಹಿಕಪ್ ಹೇಳ್ತಾನೆ, ನೋಡ್ಬೇಕು, ಎಸ್ಕೇಪ್ ಆಗೋ ದಾರಿನ ಹುಡುಕ್ಬೇಕು. ನಾನು ಈ ಡ್ರ್ಯಾಗನ್ ನ ಊರ್ನವ್ರಿಗೆ ತೋರ್ಸಕ್ ಆಗಲ್ಲ, ಇಲ್ದೇ ಇದ್ರೆ ತೊಂದ್ರೆ ಆಗ್ಬಿಡುತ್ತೆ ಅಂತ. ಆಸ್ಟ್ರಿಡ್ ಹೇಳ್ತಾಳೆ, ಸರಿ ನಾನು ಕೂಡ ಈ ವಿಷಯದ ಬಗ್ಗೆ ಯಾರಿಗೂ ಹೇಳಲ್ಲ ಊರ್ನಲ್ಲಿ ಅಂತ. ಮತ್ತೆ ಹಿಕಪ್ ಹೇಳ್ತಾನೆ, ಓಕೆ ಹೇಳದೇ ಇದ್ರೆ ಒಳ್ಳೇದು, ಇಲ್ದೇ ಇದ್ರೆ ನಾವಿಬ್ರು ಸೇರ್ಕೊಂಡು ನಿನ್ನ ಸಮುದ್ರದಲ್ಲಿ ಹಾಕ್ತಿವಿ ಅಂತ ಹಿಕಪ್ ಜೋಕ್ ಮಾಡ್ತಾನೆ. ಅಂಡ್ ಇದಕ್ಕಿದ್ದಂಗೆ ಆಕಾಶದಲ್ಲಿ ಎಷ್ಟೋ ಡ್ರ್ಯಾಗನ್ ಗಳು ಬರ್ತವೆ. ಮತ್ತೆ ನೈಟ್ ಫ್ಯೂರಿ ಕೂಡ ಅವರನ್ನ ಫಾಲೋ ಮಾಡ್ತಾ ಇದೆ. ಅಂಡ್ ಮುಂದೆ ಹೋದಾಗ ಗೊತ್ತಾಗುತ್ತೆ, ಇದಂತೂ ಡ್ರ್ಯಾಗನ್ ನ ಗುಡಿಸಲು. ಇಷ್ಟು ದಿನದವರೆಗೂ ವೈಕಿಂಗ್ಸ್ ಏನ್ ಹುಡುಕ್ತಾ ಇದ್ರೋ ಅದು ಇಲ್ಲಿದೆ. ಹಿಕಪ್ ಇದನ್ನ ನೋಡ್ಕೊಂಡು ಹೇಳ್ತಾನೆ, ಇದನ್ನ ಒಂದ್ ವೇಳೆ ನಮ್ಮಪ್ಪ ನೋಡಿದ್ರೆ ಖುಷಿಯಿಂದ ಹುಚ್ಚರಾಗ್ಬಿಡ್ತಾರೆ ಅಂತ. ಮತ್ತೆ ನೈಟ್ ಫ್ಯೂರಿ ಒಂದು ಗುಡಿಸಲಿಗೆ ಹೋಗಿ ಅಡ್ಕೊಳ್ಳುತ್ತೆ. ಅಂಡ್ ಅವರಿಬ್ರು ನೋಡ್ತಾರೆ, ಏನಂದ್ರೆ ಇಲ್ಲಿ ಒಂದು ದೊಡ್ಡ ಡ್ರ್ಯಾಗನ್ ಇದೆ, ವಿಶಾಲವಾದದ್ದು. ಮತ್ತೆ ಆ ಡ್ರ್ಯಾಗನ್ ಬೇರೆ ಡ್ರ್ಯಾಗನ್ ನ ತಿಂತಾ ಇದೆ. ಹೇಗೆ ಜೇನು ನೊಣಗಳು ಜೇನು ಗೂಡಿಗೆ ಹೋಗಿ ರಾಣಿ ಜೇನಿಗೆ ಜೇನುನ ಕೊಡುತ್ತೋ ಅದೇ ರೀತಿ ಅನ್ಸುತ್ತೆ ಇದು. ಮತ್ತೆ ಹಿಕಪ್ ನೈಟ್ ಫ್ಯೂರಿಗೆ ಹೇಳ್ತಾನೆ, ಇಲ್ಲಿಂದ ಎಸ್ಕೇಪ್ ಆಗೋಣ, ಆ ದೊಡ್ಡ ಡ್ರ್ಯಾಗನ್ ನಮ್ಮನ್ನ ತಿನ್ನುವಷ್ಟರಲ್ಲಿ ಇಲ್ಲಿಂದ ಓಡೋಗ್ಬೇಕು ಅಂತ. ಮತ್ತೆ ಅವರು ಫೈನಲಿ ಎಸ್ಕೇಪ್ ಆಗ್ತಾರೆ ಅಂಡ್ ಹೊರಗಡೆ ಬರ್ತಾರೆ. ನಂತರ ಹೊರಗೆ ಬಂದು ಆಸ್ಟ್ರಿಡ್ ಹೇಳ್ತಾಳೆ, ಸರಿ ನಾವ್ ಈ ವಿಷಯನ ವೈಕಿಂಗ್ಸ್ ಗೆ ತಿಳಿಸೋಣ, ಎಲ್ಲರೂ ಇಲ್ಲಿ ಬಂದು ಏನಾದ್ರೂ ಮಾಡ್ತಾರೆ ಅಂತ. ಆದ್ರೆ ಹಿಕಪ್ ಹೇಳ್ತಾನೆ, ನೋ ಈಗ ತಿಳಿಸೋದ್ ಬೇಡ, ಒಂದ್ ವೇಳೆ ಹೀಗೆ ತಿಳಿಸ್ಬಿಟ್ರೆ ಅವರು ನೈಟ್ ಫ್ಯೂರಿನ ಕೊಂದೇ ಬಿಡ್ತಾರೆ ಅಂತ. ಅಂದಾಗೆ ಗಾಯ್ಸ್, ಹಿಕಪ್ ಮತ್ತೆ ಆಸ್ಟ್ರಿಡ್ ಈ ಡ್ರ್ಯಾಗನ್ ನ ಟೂತ್ಲೆಸ್ ಅಂತ ಕರೀತಾರೆ. ನಾವು ನೈಟ್ ಫ್ಯೂರಿನ ಬಿಟ್ಟು ಟೂತ್ಲೆಸ್ ಅಂತ ಹೇಳೋಣ. ಆಸ್ಟ್ರಿಡ್ ಕೇಳ್ತಾಳೆ, ಹಿಕಪ್ ನಮ್ಗೆ ಡ್ರ್ಯಾಗನ್ಸ್ ನ ಗುಡಿಸಲು ಸಿಕ್ಕಿದೆ, ಎಷ್ಟೋ ವರ್ಷಗಳಿಂದ ಇದನ್ನ ಹುಡುಕ್ತಾ ಇದ್ವಿ, ಮತ್ತೆ ಸಿಕ್ಕಿದಾಗ ನೀನ್ ಇದನ್ನ ಇವಾಗ ಸೀಕ್ರೆಟ್ ಆಗಿ ಇಡಬೇಕು ಅಂತ ಇದೆಯಾ ಅಂತ ಕೇಳ್ತಾಳೆ. ಆದ್ರೆ ಹಿಕಪ್ ಹೇಳ್ತಾನೆ, ನಾವು ಯಾವ್ದಾದ್ರು ದಾರಿನ ಹುಡ್ಕೋಣ, ನನ್ಗೆ ಸಮಯ ಕೊಡು, ನಾಳೆ ನಾನ್ ಯಾವ್ದಾದ್ರು ಪ್ಲಾನ್ ನ ಮಾಡ್ತೀನಿ ಅಂತ. ಅಂಡ್ ಅಲ್ಲಿಗೆ ಆಸ್ಟ್ರಿಡ್ ಅವನ್ಗೆ ಒಂದ್ಸಲ ಹೊಡಿತಾಳೆ. ಈ ಹೊಡೆತ ನನ್ನನ್ನ ಕಿಡ್ನಾಪ್ ಮಾಡಿದಕ್ಕೆ ಅಂತ ಹೇಳ್ತಾಳೆ. ಮತ್ತೆ ಇನ್ನೊಂದ್ಸಲ ಕಿಸ್ ಮಾಡ್ತಾಳೆ ಅಂಡ್ ಹೇಳ್ತಾಳೆ, ಇದು ಎಲ್ಲದಕ್ಕೋಸ್ಕರ ಥ್ಯಾಂಕ್ ಯು ಅಂತ. ಮತ್ತೆ ಹಾಗೆ ಸೀನ್ ಕಟ್ ಆಗುತ್ತೆ. ಅಂಡ್ ಇವಾಗ ಫೈನಲ್ ಟ್ರಯಲ್ ನ ದಿನ. ಈ ದಿನದಲ್ಲಿ ನಮ್ಮ ಟಾಪ್ ಸ್ಲೇಯರ್ ಆಗಿರೋ ಹಿಕಪ್ ಒಂದು ಡ್ರ್ಯಾಗನ್ ನ ನಿಜವಾಗ್ಲೂ ಕೊಂದ್ಬಿಡ್ಬೇಕು ಈ ಟೂರ್ನಮೆಂಟ್ ಅಲ್ಲಿ, ಆವಾಗ ಮಾತ್ರ ಅವನು ವೈಕಿಂಗ್ ಅಂತ ಹೇಳ್ಸ್ಕೊಳ್ತಾನೆ ಮತ್ತೆ ಇವರೆಲ್ಲರಲ್ಲಿ ಒಂದಾಗ್ತಾನೆ. ಸ್ಟಾಯ್ಕ್ ಗಂತೂ ತುಂಬಾನೇ ಖುಷಿ ಇದೆ. ಮತ್ತೆ ಅವನು ಹೇಳ್ಕೊಳ್ತಾ ಇದ್ದಾನೆ, ಏನಂದ್ರೆ ಇಷ್ಟು ದಿನ ನನ್ನ ಮಗ ತುಂಬಾನೇ ಹೇಡಿ ತರ ಆಡ್ತಾ ಇದ್ದ, ಒಂದು ಡ್ರ್ಯಾಗನ್ ಕೂಡ ಎದುರಿಸೋಕೆ ಆಗ್ತಾ ಇರ್ಲಿಲ್ಲ, ಆದ್ರೆ ಇವಾಗ ನೋಡಿ ಅವನೊಬ್ಬ ಟಾಪ್ ಸ್ಲೇಯರ್ ಆಗಿದ್ದಾನೆ, ಎಲ್ಲ ಡ್ರ್ಯಾಗನ್ಸ್ ಸೋಲ್ಸ್ತಾ ಬಂದಿದ್ದಾನೆ, ಮತ್ತೆ ಈ ದಿನ ಅವನು ನಿಜವಾಗ್ಲೂ ಒಂದು ಡ್ರ್ಯಾಗನ್ ನ ಕೊಲ್ತಾನೆ ಮತ್ತೆ ನಮ್ಮೆಲ್ಲರಲ್ಲಿ ಒಂದಾಗ್ತಾನೆ ಅಂತ. ಅಂಡ್ ಇಲ್ಲಿ ಅಖಾಡಕ್ಕೆ ಹೋಗೋಕ್ಕೂ ಮುಂಚೆ ಆಸ್ಟ್ರಿಡ್ ಬರ್ತಾಳೆ, ಹಿಕಪ್ ಗೆ ಹೇಳ್ತಾಳೆ, ಇವಾಗ ನೀನ್ ಏನ್ ಮಾಡ್ತೀಯಾ? ಹಿಕಪ್ ಹೇಳ್ತಾನೆ, ನೋಡೋಣ ಏನ್ ಮಾಡಕ್ಕಾಗತ್ತೆ ಅಂತ. ಆದ್ರೆ ನಾನು ಅವ್ರಿಗೆ ಅರ್ಥ ಮಾಡ್ಸೋಕೆ ಪ್ರಯತ್ನಿಸ್ತೀನಿ, ಏನಾದ್ರೂ ತಪ್ಪಾದ್ರೆ ನೀನು ಮಧ್ಯ ಬರ್ಬೇಡ, ಯಾಕಂದ್ರೆ ನಮ್ಮಪ್ಪ ನಿನ್ಗೆ ತುಂಬಾನೇ ಗೌರವ ಕೊಡ್ತಾರೆ ಅದಕ್ಕೆ. ಆದ್ರೆ ಆಸ್ಟ್ರಿಡ್ ಹೇಳ್ತಾಳೆ, ನಾನಂತೂ ಮಧ್ಯ ಬಂದೇ ಬರ್ತೀನಿ, ಇವರೆಲ್ಲರಲ್ಲಿ ಇಲ್ದೇ ಇರೋ ಪ್ರತಿಭೆ ನಿನ್ನಲ್ಲಿದೆ, ಅದಕ್ಕೆ ನಾನಂತೂ ಮಧ್ಯ ಬಂದೇ ಬರ್ತೀನಿ, ಏನಾದ್ರೂ ತಪ್ಪಾದ್ರೆ ಅಥವಾ ನಿನ್ಗೆ ಏನಾದ್ರೂ ತೊಂದ್ರೆ ಆದ್ರೆ ಅಂತ. ಅಂಡ್ ಹಾಗೆ ಗಾಬರ್ ಹೇಳ್ತಾನೆ, ಸರಿ ಬಾ ಇವಾಗ ತಯಾರಾಗಿದೆ ಅಂಡ್ ಆ ಡ್ರ್ಯಾಗನ್ ನ ಕೊಂದೇ ಬಿಡು ಅಂತ. ಮತ್ತೆ ಡೋರ್ ನ ಕ್ಲೋಸ್ ಮಾಡ್ತಾರೆ. ಅಂಡ್ ಹಾಗೆ ಹಿಕಪ್ ಒಬ್ನೇ ಇದಾರೆ ಅಖಾಡದಲ್ಲಿ, ಎಲ್ಲರೂ ಹಿಕಪ್ ಗೆ ಚೇರ್ ಮಾಡ್ತಾ ಇದಾರೆ, ಹಿಕಪ್ ಹಿಕಪ್ ಅಂತ ಕೂಗ್ತಾ ಇದಾರೆ. ನಾನ್ ತಯಾರಿದ್ದೀನಿ, ಡ್ರ್ಯಾಗನ್ ನ ಕಳಿಸಿ ಅಂತ ಹೇಳ್ತಾನೆ ಹಿಕಪ್. ಮತ್ತೆ ಡೋರ್ ನ ಓಪನ್ ಮಾಡ್ತಾರೆ. ಅಂಡ್ ಇದೆ ನೋಡಿ ತುಂಬಾ ಡೇಂಜರಸ್ ಡ್ರ್ಯಾಗನ್, ಇದು ಬೆಂಕಿಯನ್ನ ಉಗುಳ್ತಾ ಇದೆ ಅಂಡ್ ಅದು ಕೆಳಗೆ ಬರುತ್ತೆ. ಮತ್ತೆ ಹಿಕಪ್ ನಿಧಾನಕ್ಕೆ ಶೀಲ್ಡ್ ನ ಕೆಳಗಿಳಿಸ್ತಾನೆ, ತನ್ನ ನೈಫ್ ನು ಕೂಡ ಕೆಳಗಿಳಿಸ್ತಾನೆ. ಸ್ಟಾಯ್ಕ್ ಹೇಳ್ತಾನೆ, ಇವನ್ ಏನ್ ಮಾಡ್ತಾ ಇದ್ದಾನೆ ಅಂತ. ಎಲ್ಲರಿಗೂ ಆಶ್ಚರ್ಯ ಆಗ್ತಿದೆ, ಇವನ್ ಯಾಕೆ ಆ ರೀತಿ ರಿಸ್ಕಿ ಕೆಲಸ ಮಾಡ್ತಾ ಇದ್ದಾನೆ. ಅಂಡ್ ಅವನು ನಿಧಾನಕ್ಕೆ ಬರ್ತಾನೆ, ಡ್ರ್ಯಾಗನ್ ಹತ್ರ ಹೇಳ್ತಾನೆ, ನೋಡು ನಾನು ನಿನ್ಗೇನು ಮಾಡಲ್ಲ, ನಾನು ನಿನ್ಗೆ ಯಾವ್ದೇ ತೊಂದ್ರೆ ಕೊಡಲ್ಲ, ನಿಧಾನಕ್ಕೆ ನನ್ನ ಹತ್ರ ಬಾ ಅಂತ. ಆ ಡ್ರ್ಯಾಗನ್ ಕೂಡ ನಿಧಾನಕ್ಕೆ ಬರ್ತಾನೆ ಇದೆ. ಸ್ಟಾಯ್ಕ್ ಗೆ ಸಿಟ್ ಬರ್ತಾ ಇದೆ, ಅವನಂತದ್ ಏನ್ ಮಾಡ್ತಾ ಇದ್ದಾನೆ ಅಂತ. ಹಿಕಪ್ ಹೇಳ್ತಾನೆ,
ನೋಡಿ ಈ ಡ್ರ್ಯಾಗನ್ಗಳು ನೀವ್ ಅನ್ಕೊಂಡಾಗೆ ಅಲ್ಲ, ನಾನ್ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಆದ್ರೆ ಸ್ಟಾಯಿಕ್ ಗೆ ಕೋಪ ನೆತ್ತಿಗಿರುತ್ತೆ. ಆದ್ರೆ ಸ್ಟಾಯಿಕ್ ಸೀದಾ ತನ್ನ ಕೊಡ್ಲಿಯಿಂದ ಕೆಳಗೆ ಅಟ್ಯಾಕ್ ಮಾಡ್ತಾನೆ. ಇದರಿಂದ ಡ್ರ್ಯಾಗನ್ ಗೆ ಪೂರ್ತಿ ಕೋಪ ಬರುತ್ತೆ ಅಂಡ್ ಅದು ಜೋರಾಗಿ ಕೂಗುತ್ತೆ. ಮತ್ತೆ ಎಲ್ಲ ಪ್ಯಾನಿಕ್ ಆಗ್ತಾರೆ ಅಂಡ್ ಈ ಕೂಗು ಟೂತ್ಲೆಸ್ ಗೂ ಕೂಡ ಕೇಳುತ್ತೆ. ಇವಾಗ ಈ ಡ್ರ್ಯಾಗನ್ ಗೆ ಕೋಪ ಬಂದಿದೆ, ಅದು ರೇಜ್ ನಲ್ಲಿದೆ. ಆದ್ರೆ ಆಸ್ಟ್ರಿಡ್ ಒಂದು ಮೂಲೆಯಿಂದ ಈಚೆ ಬರ್ತಾಳೆ ಹಿಕಪ್ ಗೆ ಸಹಾಯ ಮಾಡೋಕೆ. ಮತ್ತೆ ಇಲ್ಲಿ ಟೂತ್ಲೆಸ್ ಮೇಲೆ ಹತ್ತಿ ಹಾರ್ತಾ ಇದೆ ಆ ಡ್ರ್ಯಾಗನ್ ಹತ್ರ ಹೋಗೋಕೆ. ಟೂತ್ಲೆಸ್ ಇಲ್ಲಿ ಹಿಕಪ್ ಗೆ ಸಹಾಯ ಮಾಡೋಕೆ ಬಂದಿದೆ. ಅದು ಡ್ರ್ಯಾಗನ್ ಅಂತೂ ಸೋಲ್ಸ್ಬಿಡ್ತು. ಆದ್ರೆ ಇವಾಗ ಎಲ್ಲ ವೈಕಿಂಗ್ ಗಳು ಅದರ ಸರೌಂಡಿಂಗ್ ಇದಾರೆ. ಅಂದ್ರೆ ನೈಟ್ ಫ್ಯೂರಿನ ಅವರು ಹಿಡಿಬೇಕಂತ ಇದ್ದಾರೆ, ಕೊಲ್ಲೋಕು ಕೂಡ ಬರ್ತಾ ಇದ್ದಾರೆ. ಅದಕ್ಕೆ ಟೂತ್ಲೆಸ್ ಪ್ಯಾನಿಕ್ ಆಗೋಯ್ತು. ಮತ್ತೆ ಅವ್ರಿಗೂ ಕೂಡ ಅಟ್ಯಾಕ್ ಮಾಡ್ತಾ ಇದೆ. ಅಲ್ಲ ಮತ್ತೆ ಸ್ಟಾಯಿಕ್ ಹೊರಗೆ ಬಂದು ನೈಟ್ ಫ್ಯೂರಿ ಜೊತೆ ಫೈಟ್ ಮಾಡೋಕೆ ಹೋಗ್ತಾನೆ. ಆದ್ರೆ ನೈಟ್ ಫ್ಯೂರಿ ಸ್ಟಾಯಿಕ್ ನ ಹಿಡಿದು ಅಟ್ಯಾಕ್ ಮಾಡೋದ್ರಲ್ಲೇ ಇತ್ತು. ಅದೇ ಟೈಮ್ ನಲ್ಲಿ ಹಿಕಪ್ ಹೇಳ್ತದೆ, ಟೂತ್ಲೆಸ್ ನಿಲ್ಲು, ಏನು ಮಾಡ್ಬೇಡ. ಮತ್ತೆ ಅದು ಸುಮ್ನಾಗ್ಬಿಡುತ್ತೆ ಅಂಡ್ ಎಲ್ಲ ವೈಕಿಂಗ್ ಗಳು ಅದನ್ನ ಹಿಡಿದು ಬಿಡುತ್ತೆ. ಇಲ್ಲಿ ಸ್ಟಾಯಿಕ್ ಬಂದು ಹಿಕಪ್ ಹೇಳ್ತಾನೆ ನಿಲ್ಲು, ಮತ್ತೆ ಆಸ್ಟ್ರಿಡ್ ಗೂ ಹೇಳ್ತಾನೆ ನೀನು ಕೂಡ ಅಲ್ಲೇ ಇರು. ಅಂಡ್ ಅವರೆಲ್ಲರಿಗೂ ಕಮಾಂಡ್ ಮಾಡ್ತಾನೆ ಈ ನೈಟ್ ಫ್ಯೂರಿನೂ ಕೂಡ ಬೇರೆ ಡ್ರ್ಯಾಗನ್ ಗಳ ಕೇಜ್ ನಲ್ಲೇ ಹಾಕಿಡಿ ಅಂತ. ಮತ್ತೆ ಸ್ಟಾಯಿಕ್ ಮನೆಗೆ ಬರ್ತಾನೆ. ಇಲ್ಲಿ ಹಿಕಪ್ ಬಂದು ಕನ್ವಿನ್ಸ್ ಮಾಡ್ತಾ ಇದ್ದಾನೆ, ನೀವ್ ಯಾಕೆ ಅರ್ಥನೇ ಮಾಡ್ಕೊಳ್ತಾ ಇಲ್ಲ, ನನ್ಗೇನಾದ್ರು ಮಾಡಿ ಆದ್ರೆ ಆ ಡ್ರ್ಯಾಗನ್ ಗೆ ಏನೋ ಮಾಡ್ಬೇಡಿ ಅಂತ. ಸ್ಟಾಯಿಕ್ ಹೇಳ್ತಾನೆ ನಿನ್ಗೆ ಆ ಡ್ರ್ಯಾಗನ್ ನ ಬಗ್ಗೆ ಚಿಂತೆ ಇದೆಯಾ? ಆ ಡ್ರ್ಯಾಗನ್ ಗಳು ಕೆಟ್ಟವರು, ನಿನ್ನ ಅಮ್ಮನ್ನ ಕೂಡ ಕೊಂದಿತ್ತು, ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಿನ್ನ ಅಮ್ಮ ಒಂದ್ ವೇಳೆ ಇಲ್ಲಿ ಇದ್ದಿದ್ರೆ ಮತ್ತೆ ನೀನು ಆ ಡ್ರ್ಯಾಗನ್ ಗಳ ಪಕ್ಷದಲ್ಲಿ ಇದ್ದಿರೋದನ್ನ ನೋಡಿದಿದ್ರೆ ಅವಳಿಗೆ ಎಷ್ಟೋ ನೋವಾಗ್ತಾ ಇತ್ತು. ಆ ಡ್ರ್ಯಾಗನ್ ಗಳು ನಮ್ಮಲ್ಲಿ 100 ಜನರನ್ನ ಕೊಂದಿದಾವೆ ಅಂತ. ಆದ್ರೆ ಹಿಕಪ್ ಹೇಳ್ತಾನೆ ನಾವು ಕೂಡ ಅವರಲ್ಲಿ 1000 ಡ್ರ್ಯಾಗನ್ ಗಳನ್ನ ಕೊಂದಿದ್ದೀವಿ. ಹಿಕಪ್ ಹೇಳ್ತಾನೆ ಆ ಡ್ರ್ಯಾಗನ್ ಗಳು ಒಂದ್ ವೇಳೆ ಇಲ್ಲಿನ ಆಹಾರನ ಕದ್ಕೊಂಡು ಹೋಗದೆ ಇದ್ರೆ ಐಲ್ಯಾಂಡ್ ನಲ್ಲಿರೋ ಡ್ರ್ಯಾಗನ್ ಅವುಗಳನ್ನ ತಿನ್ಬಿಡುತ್ತವೆ ಅಂತ. ಮತ್ತೆ ಸ್ಟಾಯಿಕ್ ಹೇಳ್ತಾನೆ ಏನು ಐಲ್ಯಾಂಡ್ ಡ್ರ್ಯಾಗನ್, ನೀನು ಅವರ ಗುಡಿಸಲನ್ನ ನೋಡಿದ್ಯಾ ಅಂತ ಕೇಳ್ತಾನೆ. ಹಿಕಪ್ ಹೇಳ್ತಾನೆ ನೋ, ನಾನು ಈಗಷ್ಟೇ ಡ್ರ್ಯಾಗನ್ ಅನ್ನ ಐಲ್ಯಾಂಡ್ ಅನ್ನ ನೋ ಏನು ಅನ್ಲಿಲ್ಲ ನಾನು. ಸ್ಟಾಯಿಕ್ ಹೇಳ್ತಾನೆ ಸರಿಯಾಗಿ ಮಾತಾಡು, ಬಾಯ್ ಬಿಡು. ಹಿಕಪ್ ಹೇಳ್ತಾನೆ ನನ್ಗೆ ಗೊತ್ತಿಲ್ಲ, ಒಂದು ಡ್ರ್ಯಾಗನ್ ಗೆ ಮಾತ್ರ ಗುಡಿಸಿಲಿನ ಬಗ್ಗೆ ಗೊತ್ತಿರುತ್ತೆ. ಅಂಡ್ ಸ್ಟಾಯಿಕ್ ಗೆ ಗೊತ್ತಾಗುತ್ತೆ ಅವ್ರ ಹತ್ರ ನೈಟ್ ಫ್ಯೂರಿ ಇದೆ ಇವಾಗ. ಹಿಕಪ್ ಹೇಳ್ತಾನೆ ನೋ ಡ್ಯಾಡ್, ಟೂತ್ಲೆಸ್ ಗೆ ನೀವೇನು ಮಾಡಕ್ ಹೋಗ್ಬೇಡಿ ಅಂತ. ಹಿಕಪ್ ಸ್ಟಾಯಿಕ್ ಗೆ ಕನ್ವಿನ್ಸ್ ಮಾಡಕ್ ಹೋಗ್ತಾನೆ. ಆದ್ರೆ ಸ್ಟಾಯಿಕ್ ಅವನನ್ನ ತಳ್ಳಿ ಹೇಳ್ತಾನೆ ನೀನು ಆ ಡ್ರ್ಯಾಗನ್ ಗಳ ಜೊತೆ ಇದೀಯಾ, ನಮ್ಮವನಲ್ಲ ನೀನು, ಮತ್ತೆ ನೀನು ನನ್ನ ಮಗ ಕೂಡ ಅಲ್ಲ. ಅಂಡ್ ಅವನು ಹೊರಗಡೆ ಬರ್ತಾನೆ. ಮತ್ತೆ ಬೇರೆ ವೈಕಿಂಗ್ಸ್ ಗೆ ಹೇಳ್ತಾನೆ ತಮ್ಮ ಹಡಗುಗಳನ್ನ ತಯಾರು ಮಾಡಿ ನಾವು ಆ ನೈಟ್ ಫ್ಯೂರಿ ಡ್ರ್ಯಾಗನ್ ನ ಸಹಾಯದಿಂದ ಡ್ರ್ಯಾಗನ್ ನ ಗುಡಿಸಲಿಗೆ ಹೋಗ್ತೀವಿ, ಮತ್ತೆ ಆ ಡ್ರ್ಯಾಗನ್ ಗಳನ್ನ ಸೋಲ್ಸಿ ಬರ್ತೀವಿ ಅಂತ. ಮತ್ತೆ ಇಲ್ಲಿ ಟೂತ್ಲೆಸ್ ನ ಕಟ್ಟಿಟ್ಟಿದ್ದಾರೆ. ಸ್ಟಾಯಿಕ್ ಹೇಳ್ತಾನೆ ಇವಾಗ ನೀನೆ ನಮ್ಗೆ ದಾರಿ ತೋರಿಸ್ಬೇಕು. ಮತ್ತೆ ಅವರು ಹೊರಟಾಯ್ತು. ಅಂಡ್ ಇಲ್ಲಿ ಸೀನ್ ಕಟ್ಟಾಗತ್ತೆ. ಇಲ್ಲಿ ಹಿಕಪ್ ಬಂದು ಒಬ್ನೇ ಕೂತ್ಕೊಂಡಿದ್ದಾನೆ ಬೆಟ್ಟದ ಮೇಲೆ. ಅವನ್ಗೆ ತುಂಬಾ ಬೇಜಾರಾಗ್ತಾ ಇದೆ. ಮತ್ತೆ ಅಲ್ಲಿಗೆ ಆಸ್ಟ್ರಿಡ್ ಬರ್ತಾಳೆ, ನೀನೇನ್ ಇಲ್ಲಿ ಮಾಡ್ತಾ ಇದೀಯ ಅಂತ. ಹಿಕಪ್ ಹೇಳ್ತಾನೆ ನಾನು ಅವ್ರನ್ನ ತಡೆಯೋಕೆ ಪ್ರಯತ್ನ ಮಾಡ್ದೆ, ಆದ್ರೆ ಆಗ್ಲೇ ಇಲ್ಲ. ಕೊನೆಗೆ ಅವರು ಅವ್ರಿಗೇನ್ ಬೇಕಿತ್ತು ಅದನ್ನೇ ಮಾಡೋಕೆ ಹೊರಟಿದ್ದಾರೆ. ನಾನು ಟೂತ್ಲೆಸ್ ನ ನೋಡಿದ ತಕ್ಷಣ ಅದನ್ನ ಕೊಂದ್ ಬಿಟ್ಟಿದ್ರೆ ಚೆನ್ನಾಗಿರ್ತಿದ್ದೇನೋ, ಇಷ್ಟೆಲ್ಲ ನಡೀತಾನೆ ಇರ್ಲಿಲ್ಲ ಅಂತ. ಆಸ್ಟ್ರಿಡ್ ಹೇಳ್ತಾಳೆ ಹೌದು, ನಾವೇನಾದ್ರೂ ಆ ಡ್ರ್ಯಾಗನ್ ನೋಡಿದ್ರೆ ಕೊಂದೇ ಬಿಡ್ತಿದ್ವಿ, ಆದ್ರೆ ನೀನ್ ಯಾಕೆ ಕೊಂದ್ಲಿಲ್ಲ, ಯಾಕೆ ನಿನ್ಗೆ ಮನ್ಸಾಗ್ತಾ ಇರ್ಲಿಲ್ವಾ? ಹಿಕಪ್ ಹೇಳ್ತಾನೆ ನನ್ಗೇನು ಗೊತ್ತಿಲ್ಲ. ಆಸ್ಟ್ರಿಡ್ ಕೇಳ್ತಾಳೆ ಇದಂತೂ ಒಂದು ಉತ್ತರನೇ ಅಲ್ಲ. ಹಿಕಪ್ ಹೇಳ್ತಾನೆ ಉತ್ತರನ ಇಟ್ಕೊಂಡು ನೀನೇನ್ ಮಾಡ್ತೀಯಾ? ಆಸ್ಟ್ರಿಡ್ ಹೇಳ್ತಾಳೆ ಯಾಕಂದ್ರೆ ನಾನ್ ನೋಡ್ಬೇಕು ನೀನ್ ಏನ್ ಉತ್ತರನ ಕೊಡ್ತೀಯಾ ಅಂತ. ಸರಿ ಕೇಳು ಹಾಗಿದ್ರೆ, ಯಾಕಂದ್ರೆ ನಾನು ನಿಜವಾಗ್ಲೂ ತುಂಬಾ ದುರ್ಬಲ, ಮತ್ತೆ ನನ್ಗೆ ಏನೋ ಮಾಡೋಕ್ಕಾಗಲ್ಲ. ಅಂಡ್ ಇಲ್ಲಿವರೆಗೂ ಒಂದು ವೈಕಿಂಗ್ ಆಗಿ ನಾನು ಒಂದ್ ಡ್ರ್ಯಾಗನ್ ಕೂಡ ಕೊಲ್ಲಿಲ್ಲ, ಮತ್ತೆ ನಂಗೆ ಕೊಲ್ಲೋಕ್ಕೂ ಆಗಲ್ಲ. ಆಸ್ಟ್ರಿಡ್ ಕೇಳ್ತಾಳೆ ನೀನು ಇಲ್ಲಿವರೆಗೂ ಒಂದ್ ಡ್ರ್ಯಾಗನ್ ಕೊಲ್ಲಿಲ್ಲ, ಆದ್ರೆ ನೀನೇ ಮೊಟ್ಟ ಮೊದಲ ವೈಕಿಂಗ್ ಯಾರು ಒಂದು ಡ್ರ್ಯಾಗನ್ ನ ಸವಾರಿ ಮಾಡಿದ್ದಾನೆ. ಹಿಕಪ್ ಹೇಳ್ತಾನೆ ಹಾ ಹೌದು, ಟೂತ್ಲೆಸ್ ನ ನಾನು ಯಾಕೆ ಕೊಲ್ಲಿಲ್ಲ ಅಂದ್ರೆ ನಾನು ಅವನ ಕಣ್ಣಲ್ಲಿ ನನ್ನ ರೀತಿನೇ ಭಯನ ನೋಡ್ದೆ, ಅವನು ನಂತರನೇ ಹೆದರ್ಕೊಂಡಿದ್ದ, ಅದಕ್ಕೆ. ಆಸ್ಟ್ರಿಡ್ ಹೇಳ್ತಾಳೆ ಅವನು ಇವಾಗ ಕೂಡ ಹೆದರ್ಕೊಂಡಿದ್ದಾನೆ, ನೀನು ಇವಾಗ ಅವನ್ನ ಸಹಾಯ ಮಾಡ್ತೀಯಾ, ಏನ್ ಮಾಡ್ತೀಯಾ? ಹಿಕಪ್ ಹೇಳ್ತಾನೆ ಮೇ ಬಿ ನನ್ನ ಹತ್ರ ಒಂದು ಐಡಿಯಾ ಇದೆ. ಮತ್ತೆ ಅವನು ಹೋಗ್ತಾನೆ. ಅಂಡ್ ಹಾಗೆ ಸೀನ್ ಕಟ್ ಆಗತ್ತೆ. ಮತ್ತೆ ನಾವು ನೋಡ್ತೀವಿ ಇಲ್ಲಿ ಡ್ರ್ಯಾಗನ್ ನ ಗುಡಿಸಲಿಗೆ ವೈಕಿಂಗ್ ಗಳು ಬಂದ್ ಮುಟ್ಟಿದ್ದಾರೆ. ಬಹಳ ವಿಶಾಲ ಪರ್ವತ ಮತ್ತೆ ಅದರೊಳಗೆ ಒಂದು ಜ್ವಾಲಾಮುಖಿ, ಸುತ್ತಮುತ್ತಲು ಬಹಳ ಅಪಾಯಕಾರಿ ಡ್ರ್ಯಾಗನ್ ಗಳು. ಇದೇ ಡ್ರ್ಯಾಗನ್ ನ ಗುಡಿಸಿಲು. ಸೊ ಇಲ್ಲಿ ಹಿಕಪ್ ಆಸ್ಟ್ರಿಡ್ ನ ಮತ್ತೆ ಬೇರೆ ವೈಕಿಂಗ್ ನ ಮಕ್ಕಳನ್ನ ಕರ್ಕೊಂಡ್ ಬರ್ತಾನೆ. ಇವ್ರು ಕೇಳ್ತಾರೆ ನೀನಂತೂ ಪೂರ್ತಿ ಊರ್ನವರ ಮುಂದೆ ತನ್ನ ಮಾನ ಮರ್ಯಾದೆಯನ್ನ ತಕೊಂಡಿದ್ಯಾ, ನಾವ್ ಯಾಕೆ ನಿನ್ ಮಾತನ್ನ ಕೇಳ್ಬೇಕು ಅಂತ. ಹಿಕಪ್ ಹೇಳ್ತಾನೆ ನಾವಿವಾಗ ಅವ್ರನ್ನೆಲ್ಲರನ್ನು ತಡಿಬೇಕು, ನಮ್ಮ ಅಪ್ಪಂದಿರನ್ನ ಮತ್ತೆ ನಮ್ಮ ಜನರನ್ನ, ಇಲ್ದೇ ಇದ್ರೆ ಅವರು ಸಾಯ್ತಾರೆ. ಆದ್ರೆ ಇವ್ರು ಹೇಳ್ತಾರೆ ನಮ್ಮ ಹತ್ರ ಅಂತೂ ಒಂದು ಹಡಗು ಕೂಡ ಇಲ್ಲ, ಎಲ್ಲ ಅವರು ತಗೊಂಡ್ ಹೋಗಿದ್ದಾರೆ ಅಂತ. ಹಿಕಪ್ ಹೇಳ್ತಾನೆ ನಮ್ಗೆ ಹಡಗಿನ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಆಕಾಶದಲ್ಲಿ ಹಾರ್ತಾ ಹೋಗ್ತೀವಿ ಅಂತ. ಹಿಕಪ್ ನ ಪ್ಲಾನ್ ಏನಂದ್ರೆ ಈ ಡ್ರ್ಯಾಗನ್ ಗಳನ್ನ ಫ್ರೆಂಡ್ ಮಾಡ್ಕೊಳ್ಳೋದು, ಮತ್ತೆ ಅವರ ಸಹಾಯದಿಂದ ಮೇಲೆ ಹಾರ್ತಾ ಬೇಗ ಹೋಗ್ ಮುಟ್ಟೋಕ್ ಆಗತ್ತೆ ಅಂತ. ಹಾಗೆ ಅವರೆಲ್ಲರಿಗೂ ಒಂದೊಂದು ಡ್ರ್ಯಾಗನ್ ನ ಕೊಡ್ತಾನೆ. ಮತ್ತೆ ಇಲ್ಲಿ ಎಲ್ಲ ವೈಕಿಂಗ್ಸ್ ಗಳು ತಯಾರಾದ್ರು. ಇವಾಗ ಅವರು ಡ್ರ್ಯಾಗನ್ ಗಳನ್ನ ಕೊಲ್ಲೋಕೆ ಸಿದ್ಧರಾಗಿದ್ದಾರೆ. ಮತ್ತೆ ಸ್ಟಾಯಿಕ್ ಹೇಳ್ತಾನೆ ನಮ್ಮ ವೈಕಿಂಗ್ಸ್ ನ ಹೆಸರನ್ನ ಉಳಿಸಿ, ಮತ್ತೆ ಇಂದು ನಾವು ಆ ರಾಕ್ಷಸ ಡ್ರ್ಯಾಗನ್ ಗಳನ್ನ ಪೂರ್ತಿಯಾಗಿ ಮುಗಿಸ್ತಾ ಇದೀವಿ, ಅವರ ಗುಡಿಸಿಲು ಇವತ್ತಿನ ನಮ್ದಾಗತ್ತೆ ಅಂತ. ಅಂಡ್ ಮುಂದೆ ಹೋಗ್ತಾನೆ. ಅಂಡ್ ಸ್ಟಾಯಿಕ್ ಅಟ್ಯಾಕ್ ಮಾಡೋಕೆ ಕಮಾಂಡ್ ಮಾಡ್ತಾರೆ. ಮತ್ತೆ ಅವರು ಅಟ್ಯಾಕ್ ಮಾಡ್ತಾರೆ ಆ ಡ್ರ್ಯಾಗನ್ ನ ಗುಡಿಸಲುಗಳಿಗೆ. ಅವರ ಅಟ್ಯಾಕ್ ಇಂದ ಬೆಟ್ಟ ಒಡೆದೋಗುತ್ತೆ. ಮತ್ತೆ ಆ ಬೆಟ್ಟದಲ್ಲಿ ಒಂದು
ಹೋಲ್ ಆಗುತ್ತೆ ಅಂಡ್ ಸ್ಟಾಯ್ಕ್ ಅದ್ರ ಒಳಗೆ ನುಗ್ತಾನೆ. ಹಾಗೆ ಅಟ್ಯಾಕ್ ಎಲ್ಲ ಡ್ರ್ಯಾಗನ್ ಗಳು ಒಂದೇ ಸಲ ಹೊರಗೆ ಬರ್ತಾ ಇವೆ. ಎಲ್ಲ ವೈಕಿಂಗ್ ಗಳು ಅವುಗಳ ವಿರುದ್ಧ ಫೈಟ್ ಮಾಡ್ತೇವೆ. ಎಷ್ಟೋ ಡ್ರ್ಯಾಗನ್ ಗಳಿದೆ ಅಂಡ್ ಸ್ವಲ್ಪ ಹೊತ್ತಿನ ನಂತರ ಆ ಡ್ರ್ಯಾಗನ್ ಗಳೆಲ್ಲ ಹೋಗೇ ಬಿಟ್ವು. ವಾಟ್ ಇಷ್ಟೇನಾ ಇರೋದು? ಗಾಬರ್ ಹೇಳ್ತಾನೆ ನಾವು ಡ್ರ್ಯಾಗನ್ ಗಳನ್ನ ಗೆದ್ದಿದೀವಿ, ಈ ಗುಡಿಸಲು ನಮ್ದು ಅಂತ. ಆದ್ರೆ ಸ್ಟಾಯ್ಕ್ ಹೇಳ್ತಾನೆ ಇಲ್ಲ ಇನ್ನೂ ಇದೆ. ಮತ್ತೆ ಕೆಳಗಿಂದ ಸದ್ದು ಬರೋಕೆ ಶುರುವಾಗತ್ತೆ, ಜೋರಾದ ಸದ್ದು, ಭೂಕಂಪ ಆಗ್ತಾ ಇದೆ. ಸ್ಟಾಯ್ಕ್ ಹೇಳ್ತಾನೆ ಎಲ್ಲರಿಗೂ ಹಿಂದೆ ಸರಿಯೋಕೆ. ಮತ್ತೆ ನೋಡಿದ್ರೆ ಇದಂತೂ ಆ ವಿಶಾಲ ಡ್ರ್ಯಾಗನ್ ಗಳ ರಾಣಿ ಅನ್ಸುತ್ತೆ ಇದು. ಈ ಡ್ರ್ಯಾಗನ್ ಎಷ್ಟು ವಿಶಾಲ ಇದೆ ಅಂದ್ರೆ ಆ ಎಲ್ಲ ವೈಕಿಂಗ್ಸ್ ಗಳು ಸೇರಿ ಹೊಡೆದ್ರು ಕೂಡ ಇದಕ್ಕೆ ಏನು ಆಗೋದೇ ಇಲ್ಲ. ಇರುವೆಗಳ ಸಮಾನ ಅವರೆಲ್ಲ. ಎಲ್ಲ ಹೇಳ್ತಾ ಇದ್ದಾರೆ ಹಡಗುಗಳಿಗೆ ಹತ್ತೋಣ ಅಂತ. ಈ ಡ್ರ್ಯಾಗನ್ ಅಂತೂ ಬೆಂಕಿಯನ್ನ ಉಗುಳಿ ಇರೋಬರೋ ಎಲ್ಲ ಹಡಗುಗಳನ್ನು ಧ್ವಂಸ ಮಾಡ್ಬಿಡುತ್ತೆ. ಎಲ್ಲರೂ ಆಚೆ ಈಚೆ ಆಗಿದ್ದಾರೆ. ಮತ್ತೆ ಇಲ್ಲಿ ಸ್ಟಾಯ್ಕ್ ಗಾಬರ್ನ ಹತ್ರ ಹೇಳ್ತಾನೆ ಈ ಕ್ಯಾನ್ ಅನ್ನ ಅಲ್ಲಾಡ್ಸೋಣ ಬಾ, ಮತ್ತೆ ಇದರಿಂದ ಆ ದೊಡ್ಡ ಡ್ರ್ಯಾಗನ್ ನ ಕಣ್ಣಿಗೆ ಗುರಿ ಇಡೋಣ. ಹೀಗೆ ಮಾಡಿದ್ರೆ ಆ ಡ್ರ್ಯಾಗನ್ ನಮ್ಮ ಕಡೆ ಬರುತ್ತೆ, ಇದರಿಂದ ಬೇರೆಯವರಾದ್ರೂ ಪಾರಾಗಬಹುದು ಅಂತ. ಮತ್ತೆ ಅವರು ಹಾಗೆ ಅಟ್ಯಾಕ್ ಮಾಡ್ತಾರೆ. ಆ ಡ್ರ್ಯಾಗನ್ ಡಿಸ್ಟ್ರಾಕ್ಟ್ ಆಗುತ್ತೆ ಅಂಡ್ ಅವ್ರ ಮೇಲೆ ಬೆಂಕಿ ಉಗುಳೋದ್ರಲ್ಲಿತ್ತು. ಆದ್ರೆ ಆಚೆಯಿಂದ ಯಾರೋ ಅಟ್ಯಾಕ್ ಮಾಡಿದ್ರು. ಮತ್ತೆ ಇಲ್ಲಿ ನೋಡಕ್ ಹೋದ್ರೆ ಇದಂತೂ ಹಿಕಪ್ ಮತ್ತೆ ಅವನ ಫ್ರೆಂಡ್ಸ್. ಅವರು ಡ್ರ್ಯಾಗನ್ ಗಳನ್ನ ಸವಾರಿ ಮಾಡ್ಕೊಂಡು ಸರಿಯಾದ ಸಮಯಕ್ಕೆ ಬಂದಿದ್ದಾರೆ. ಹಿಕಪ್ ಎಲ್ಲರಿಗೂ ಹೇಳ್ತಾನೆ ನೆನ್ಪಿಟ್ಕೊಳ್ಳಿ ಅದು ಡ್ರ್ಯಾಗನ್ ನ ರಾಣಿ, ಅವಳ ಮಾತನ್ನ ಎಲ್ಲ ಡ್ರ್ಯಾಗನ್ ಗಳು ಪಾಲಿಸೋದು, ಅದಕ್ಕಾಗಿ ನಾವು ಈ ರಾಣಿಯನ್ನ ಸೋಲ್ಸ್ಬೇಕಾಗತ್ತೆ ಅಂತ. ಮತ್ತೆ ಅವನು ವೈಕಿಂಗ್ ನ ಮಕ್ಕಳಲ್ಲಿ ಒಂದಾದ ಫಿಶ್ ಲೆಗ್ಸ್ ಅನ್ನೋನ ಹತ್ರ ಕೇಳ್ತಾನೆ ನಿನ್ನ ಹತ್ರ ಏನಾದ್ರೂ ಪ್ಲಾನ್ ಇದೆಯಾ ಅಂತ. ಮತ್ತೆ ಅವನು ಹೇಳ್ತಾನೆ ಈ ಡ್ರ್ಯಾಗನ್ ನ ತ್ವಚೆ ಮತ್ತೆ ಬಾಲ ಕವಚದ ರೀತಿ ಇದೆ, ಸಣ್ಣ ಕಣ್ಣು ಮತ್ತೆ ದೊಡ್ಡ ಮೂಗಿದೆ, ಅಂದ್ರೆ ಇದು ಬರೀ ಕೇಳೋದು ಮತ್ತೆ ಸ್ಮೆಲ್ ಇಂದ ಮಾತ್ರ ಅಟ್ಯಾಕ್ ಮಾಡುತ್ತೆ. ಸೊ ಆಸ್ಟ್ರಿಡ್ ಹೇಳ್ತಾಳೆ ಏನಂದ್ರೆ ಈ ಡ್ರ್ಯಾಗನ್ ನ ಕಾಣದಿರೋ ಜಾಗದಲ್ಲಿರಿ, ಮತ್ತೆ ಇಬ್ರು ಯಾರಾದ್ರೂ ಆ ಡ್ರ್ಯಾಗನ್ ನ ಡಿಸ್ಟ್ರಾಕ್ಟ್ ಮಾಡಿ ಸೌಂಡ್ ಇಂದಾಗಿ ಆ ಡ್ರ್ಯಾಗನ್ ನ ತಲೆ ಹಾಳಾಗ್ ಬಿಡ್ಬೇಕು, ಆ ರೀತಿ ಮಾಡಿ ಅಂತ ಹೇಳ್ತಾಳೆ. ಮತ್ತೆ ಅದಕ್ಕೆ ಎಲ್ಲ ಬದಿಯಿಂದ ಅಟ್ಯಾಕ್ ಮಾಡ್ತಾನೆ ರೀ. ಸೊ ಇವರೆಲ್ಲ ಹೋಗ್ತಾರೆ ಅಟ್ಯಾಕ್ ಮಾಡೋಕೆ. ಅದೇ ನೋಡಕ್ ಹೋದ್ರೆ ಈ ಡ್ರ್ಯಾಗನ್ ಗಂತೂ 5 ಕಣ್ಣಿದೆ ಗುರು. ಮತ್ತೆ ಇಲ್ಲಿ ಹಿಕಪ್ ಟೂತ್ಲೆಸ್ ನ ಹತ್ರ ಬರ್ತಾನೆ ಅವನನ್ನ ಬಿಡ್ಸೋಕೆ. ಹಿಕಪ್ ಗಂತೂ ಅದನ್ನ ಬಿಚ್ಚೋಕೆ ಆಗ್ತಾ ಇಲ್ಲ ಅಂಡ್ ಆ ಡ್ರ್ಯಾಗನ್ ಹೆಜ್ಜೆ ಇಟ್ಟಿರೋ ಘರ್ಷಣೆಯಿಂದಾಗಿ ಅವರು ಸಮುದ್ರಕ್ಕೆ ಬಿದ್ದೋಗ್ಬಿಡ್ತಾರೆ. ಆದ್ರೂ ಹಿಕಪ್ ಆ ಚೈನ್ಸ್ ನ ಬಿಡ್ಸೋಕೆ ಪ್ರಯತ್ನಿಸ್ತಾ ಇದ್ದಾನೆ. ಮತ್ತೆ ಅದೇ ಟೈಮ್ ನಲ್ಲಿ ಯಾರೋ ಹಿಂದಿಂದ ಎಳಿತಾರೆ. ನೋಡಕ್ ಹೋದ್ರೆ ಇದಂತೂ ಹಿಕಪ್ ನ ಅಪ್ಪ ಸ್ಟಾಯ್ಕ್ ಅಂಡ್ ಸ್ಟಾಯ್ಕ್ ಸೀದಾ ಸಮುದ್ರಕ್ಕೆ ಹಾರ್ತಾರೆ. ಮತ್ತೆ ಟೂತ್ಲೆಸ್ ನ ಹತ್ರ ಬರ್ತಾರೆ. ಮತ್ತೆ ಟೂತ್ಲೆಸ್ ಗೆ ಕಟ್ಟಿರೋ ಸರಪಳಿಯನ್ನ ಬಿಡಿಸ್ತಾರೆ, ಇದರಿಂದ ಅದು ಮೇಲೆ ಹಾರುತ್ತೆ ಅಂಡ್ ಸ್ಟಾಯ್ಕ್ ನ ತಂದು ಕೆಳಗೆ ಬೀಳ್ಸುತ್ತೆ ಹಿಕಪ್ ನ ಹತ್ರ. ಮತ್ತೆ ಈ ಹಿಕಪ್ ಇವಾಗ ಟೂತ್ಲೆಸ್ ನ ಹತ್ತೋಕೆ ಹೋಗ್ತಾನೆ. ಆದ್ರೆ ಸ್ಟಾಯ್ಕ್ ಕೊನೆದಾಗಿ ಬಂದು ಹೇಳ್ತಾರೆ ಹಿಕಪ್ ನಾನಿನ್ನ ರಕ್ಷಿಸ್ತಾ ಇದೆ ಅಷ್ಟೇ, ನಿನ್ಗೇನು ಬೇಜಾರಿಲ್ಲ ತಾನೆ ಅಂತ. ಹಿಕಪ್ ಹೇಳ್ತಾನೆ ನನ್ಗೆ ಗೊತ್ತು ಡ್ಯಾಡ್, ನನ್ಗೆ ಏನು ಆಗಲ್ಲ, ನೀವು ಭಯ ಪಡ್ಬೇಡಿ ಅಂತ. ಖಂಡಿತ ನನ್ಗೆ ನಿನ್ ಮೇಲೆ ಹೆಮ್ಮೆ ಇದೆ. ಮತ್ತೆ ಹಿಕಪ್ ಅಂಡ್ ಟೂತ್ಲೆಸ್ ಮೇಲೆ ಹಾರ್ತಾರೆ. ಆದ್ರೆ ಇಲ್ಲಿ ಇದಕ್ಕಿದ್ದಂಗೆ ಆಸ್ಟ್ರಿಡ್ ನ ಡ್ರ್ಯಾಗನ್ ಡಿಸ್ಟ್ರಾಕ್ಟ್ ಆಗುತ್ತೆ. ಮತ್ತೆ ಅದು ರಾಣಿಯ ಮಾತನ್ನ ಕೇಳ್ತಾ ಇದೆ ಅಂಡ್ ಆ ಡ್ರ್ಯಾಗನ್ ನ ಬಾಲ ಆ ವಿಶಾಲ ಡ್ರ್ಯಾಗನ್ ನ ಹಲ್ಲಿಗೆ ಸಿಕ್ಕಾಕೊಂಡ್ ಬಿಡುತ್ತೆ. ಮತ್ತೆ ಆಸ್ಟ್ರಿಡ್ ಸೀದಾ ಆ ಡ್ರ್ಯಾಗನ್ ನ ಬಾಯೊಳಗೆ ಹೋಗಿ ಅದರ ಹಲ್ಲುಗಳನ್ನ ಮುರಿತಾ ಇದ್ದಾಳೆ. ಆ ಡ್ರ್ಯಾಗನ್ ಅಂತೂ ಹಾರೋಯ್ತು. ಆದ್ರೆ ಆಸ್ಟ್ರಿಡ್ ಈ ಡ್ರ್ಯಾಗನ್ ನ ಬಾಯಲ್ಲೇ ಸಿಕ್ಕಾಕೊಂಡ್ ಬಿದ್ದಿದ್ದಾಳೆ. ಆಸ್ಟ್ರಿಡ್ ಆ ಡ್ರ್ಯಾಗನ್ ನ ಹಲ್ಲುಗಳನ್ನ ಮುರಿತಾಳೆ, ಅದ್ರೊಳಗೆ ಕೆಳಗಿಳಿಯೋಕ್ ಆಗಲ್ಲ. ಅವಳು ಇವಾಗ ಕೆಳಗೆ ಬರ್ತಾಳೆ. ಮತ್ತೆ ಇಲ್ಲಿ ಮುಂದೆ ಹಿಕಪ್ ಬರ್ತಾ ಇದ್ದಾನೆ ಟೂತ್ಲೆಸ್ ನ ಕರ್ಕೊಂಡು. ಮತ್ತೆ ಆಸ್ಟ್ರಿಡ್ ಸೀದಾ ಮೇಲಿಂದ ಹಾರ್ ಬಿಡ್ತಾಳೆ ಅಂಡ್ ಹಿಕಪ್ ಮತ್ತೆ ಟೂತ್ಲೆಸ್ ಅವಳನ್ನ ಹಿಡಿದ್ ಬಿಡ್ತಾರೆ. ಹಾಗೆ ಅವಳನ್ನ ಕೆಳಗಡೆ ಇಳಿಸಿ ಅವರು ಮೇಲೆ ಹೋಗ್ತಾರೆ. ಸೊ ಹಿಕಪ್ ನ ಹತ್ರ ಪ್ಲಾನ್ ಇದೆ. ಅವನೇನ್ ಮಾಡ್ತಾನೆ ಅಂದ್ರೆ ಆ ಡ್ರ್ಯಾಗನ್ ತನ್ನನ್ನ ಚೇಸ್ ಮಾಡುವಾಗೆ ಮಾಡ್ತಾನೆ. ಟೂತ್ಲೆಸ್ ನ ಅವನು ಗೈಡ್ ಮಾಡ್ತಾ ಇದ್ದಾನೆ ಎಲ್ಲೆಲ್ಲಿ ಹಾರ್ಬೇಕು ಅಂತ. ಆ ವಿಶಾಲ ಡ್ರ್ಯಾಗನ್ ಅಂತೂ ಅವನ ಹಿಂದೆನೆ ಬರ್ತಾ ಇದೆ. ಎಲ್ಲ ನೋಡ್ತಾ ಇದ್ದಾರೆ. ಅವರು ಆ ರಾಣಿ ಡ್ರ್ಯಾಗನ್ ನ ರೆಕ್ಕೆಗಳಿಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಸಣ್ಣ ಸಣ್ಣ ಹೋಲ್ಸ್ ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಡ್ರ್ಯಾಗನ್ ಅಂತೂ ಎಲ್ಲಾ ಕಡೆ ಬೆಂಕಿನ ಉಗುಳುತ್ತೆ. ಪೂರ್ತಿ ಆಕಾಶದಲ್ಲಂತೂ ಬೆಂಕಿನೇ ಹರಡೋಯ್ತು ಅಂಡ್ ಬೆಂಕಿಯಿಂದಾಗಿ ಹಿಕಪ್ ಟೂತ್ಲೆಸ್ ಗೆ ಅಂತ ಮಾಡಿರೋ ಆ ರೆಕ್ಕೆ ಇತ್ತಲ್ಲ ಅದಕ್ಕೆ ಬೆಂಕಿ ಹತ್ ಬಿಟ್ಟಿದೆ. ಸೊ ಹಿಕಪ್ ಟೂತ್ಲೆಸ್ ಗೆ ಹೇಳ್ತಾನೆ ಕೆಳಗೆ ಹೋಗೋಕೆ. ಆ ರಾಣಿ ಡ್ರ್ಯಾಗನ್ ಕೂಡ ಅವರನ್ನ ಹಿಂಬಾಲಿಸ್ತಾ ಇದೆ ಕೆಳಗಡೆ. ಮತ್ತೆ ಬಾಯಿಂದ ಬೆಂಕಿ ಉಗುಳೋದ್ರಲ್ಲೇ ಇದೆ, ತಯಾರಾಕೊಂಡಿದೆ. ಮತ್ತೆ ಆ ಡ್ರ್ಯಾಗನ್ ಬೆಂಕಿ ಉಗುಳೋಕು ಮುಂಚೆ ಟೂತ್ಲೆಸ್ ಅದ್ರ ಬಾಯೊಳಗೆ ಅಟ್ಯಾಕ್ ಮಾಡ್ಬಿಡುತ್ತೆ. ಮತ್ತೆ ಅವರು ಅಲ್ಲಿಂದ ಎದ್ದೋಗ್ತಾರೆ. ಇದರಿಂದ ಆ ಡ್ರ್ಯಾಗನ್ ಕಂಟ್ರೋಲ್ ತಪ್ಪುತ್ತೆ. ಮತ್ತೆ ಸೀದಾ ಜ್ವಾಲಾಮುಖಿಗೆ ಹೋಗಿ ಬಡಿಯುತ್ತೆ. ಮತ್ತೆ ಒಂದು ದೊಡ್ಡ ವಿಸ್ಫೋಟ ನಡೆಯುತ್ತೆ. ಆದ್ರೆ ಆ ಡ್ರ್ಯಾಗನ್ ನ ಬಾಲ ತಾಗಿ ಹಿಕಪ್ ಕೆಳಗೆ ಬೀಳ್ತಾ ಇದ್ದಾನೆ ಆ ಜ್ವಾಲಾಮುಖಿಯಲ್ಲಿ. ಮತ್ತೆ ಸೀನ್ ಕಟ್. ಮತ್ತೆ ಮುಂದೆ ಏನಾಯ್ತು? ಹಿಕಪ್ ಬದುಕುಳಿದಿದ್ದಾನ? ಟೂತ್ಲೆಸ್ ನ ಕತೆ ಏನಾಯ್ತು? ಇಲ್ಲಿ ಸ್ಟಾಯ್ಕ್ ಹಿಕಪ್ ನ ಹುಡ್ಕೊಳ್ತಾ ಬರ್ತಾರೆ. ಮತ್ತೆ ಮುಂದ್ಗಡೆ ಟೂತ್ಲೆಸ್ ಬಿದ್ಕೊಂಡಿದೆ, ಅದಕ್ಕೆ ತುಂಬಾ ಗಾಯಗಳಾಗಿದೆ. ಸ್ಟಾಯ್ಕ್ ಅಲ್ಲೇ ಮಂಡಿ ಉಡ್ತಾರೆ. ಮತ್ತೆ ಟೂತ್ಲೆಸ್ ನ ಹತ್ರ ಕ್ಷಮೆಯನ್ನ ಕೇಳ್ತಾರೆ. ಅವ್ರಿಗೆ ಅಳು ಬರುತ್ತೆ ಹಿಕಪ್ ಗೆ ಏನಾಯ್ತು ಅಂತ. ಅವ್ರು ಅನ್ಕೊಳ್ತಾರೆ ಹಿಕಪ್ ಇನ್ನೂ ಉಳಿದಿಲ್ಲ ಅಂಡ್ ಅಲ್ಲಿಗೆ ಎಲ್ಲ ವೈಕಿಂಗ್ಸ್ ಗಳು ಸೇರ್ತಾರೆ. ಸ್ಟಾಯ್ಕ್ ನ ಹತ್ರ ಬಂದು ಅವರ ಭುಜದ ಮೇಲೆ ಕೈ ಇಡ್ತಾಳೆ ಸಮಾಧಾನ ಮಾಡೋಕೆ. ಅವರಿಬ್ರು ಕೂಡ ಅಳ್ತಾ ಇದ್ದಾರೆ. ಮತ್ತೆ ಟೂತ್ಲೆಸ್ ಕಾಣ್ತಾನೆ ಇವರೆಲ್ಲ ಯಾಕೆ ಅಳ್ತಾ ಇದಾರೆ ಅಂತ ಅಂಡ್ ಅದು ತನ್ನ ರೆಕ್ಕೆಯನ್ನ ಬಿಚ್ಚುತ್ತೆ. ಮತ್ತೆ ಇಲ್ಲಿ ನೋಡಕ್ ಹೋದ್ರೆ ಹಿಕಪ್ ಅಂತೂ ಇಲ್ಲೇ ಇದ್ದಾನೆ. ಸ್ಟಾಯ್ಕ್ ನೋಡ್ತಾನೆ ಅವನು ಬದ್ಕೊಂಡಿದ್ದಾನ ಇಲ್ವಾ ಅಂತ. ಮತ್ತೆ ಹಿಕಪ್ ಬದ್ಕೊಂಡಿದ್ದಾನೆ. ಎಲ್ಲರಿಗೂ ಖುಷಿ ಆಗುತ್ತೆ. ನೈಸ್ ಗಾಯ್ಸ್. ಮತ್ತೆ ಸೀನ್ ಕಟ್ ಆಗತ್ತೆ. ಇಲ್ಲಿ ನಾವು ನೋಡ್ತೀವಿ ಹಿಕಪ್ ಮಲ್ಕೊಂಡಿದ್ದಾನೆ.
ಮಾಡ್ಕೊಂಡಿದ್ದಾನೆ, ಅಂದ್ರೆ ಅವನಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾಗಿದೆ ಅಂಡ್ ಅವನು ಎಚ್ಚರ ಆಗ್ತಾನೆ. ಪ್ರಜ್ಞೆ ತಪ್ಪೋಗಿದೆ ಇಷ್ಟೊತ್ತು. ಹಿಕಪ್ಗೆ ಆಶ್ಚರ್ಯ ಆಗುತ್ತೆ, ವೇಟ್ ನಾನು ಎಲ್ಲಿದ್ದೀನಿ, ಟೂತ್ಲೆಸ್ ನಿನ್ ಮನೇಲಿ ಬಂದಿದ್ಯಾ, ಡ್ಯಾಡ್ ಬಂದ್ಬಿಟ್ರೆ ಬೈತಾರೆ. ಆದ್ರೆ ಅವನ್ಗೆ ನೆನ್ಪಾಗುತ್ತೆ ಇಷ್ಟೊತ್ತು ಏನ್ ನಡೆದಿತ್ತು ಅಂತ. ಮತ್ತೆ ಅವನು ನಿಧಾನಕ್ಕೆ ಕಾಲಿಡ್ತಾನೆ. ಮತ್ತೆ ನಾವಿಲ್ಲಿ ನೋಡ್ತೀವಿ ಏನಂದ್ರೆ ಹಿಕಪ್ ನ ಪಾದ ಕಟ್ಟಾಗಿ ಹೋಗಿದೆ, ಮತ್ತೆ ಅದ್ರ ಬದಲಾಗಿ ಈ ಹುಕ್ ಅನ್ನ ರಿಪ್ಲೇಸ್ ಮಾಡಿದ್ದಾರೆ. ಮತ್ತೆ ತನ್ನ ಮನೆಯಿಂದ ಹೊರಗಡೆ ಬರ್ತಾನೆ. ಅಂಡ್ ಇಲ್ಲಿ ನೋಡಿದ್ರಂತೂ ಪೂರ್ತಿ ಊರಿನಲ್ಲಿ ಡ್ರ್ಯಾಗನ್ ಗಳೇ ಇದ್ದಾರೆ. ಎಲ್ಲರೂ ಡ್ರ್ಯಾಗನ್ ನ ಸ್ನೇಹಿತರಾಗಿದ್ದಾರೆ. ಡ್ರ್ಯಾಗನ್ ಗಳು ಮತ್ತೆ ವೈಕಿಂಗ್ಸ್ ಒಂದಾಗಿದ್ದಾರೆ. ಮತ್ತೆ ಅಲ್ಲಿಗೆ ಸ್ಟಾಯ್ಕ್ ಬರ್ತಾರೆ. ಸ್ಟಾಯ್ಕ್ ಹೇಳ್ತಾರೆ, ನೀನ್ ಯಾವಾಗ ಪ್ರಜ್ಞೆ ತಪ್ಕೊಂಡಿದ್ಯೋ ಆವಾಗ ತುಂಬಾನೇ ಬದಲಾವಣೆ ನಡೀತು. ಹಿಕಪ್ ಕೇಳ್ತಾನೆ, ನೀವು ಡ್ರ್ಯಾಗನ್ ಗಳ ಸವಾರಿ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ರ ಅಂತ. ಅಂಡ್ ಆಫ್ ಕೋರ್ಸ್ ಗಾಯ್ಸ್, ಎಲ್ಲ ಹಡಗುಗಳು ಹೊರದೋಗಿರೋದ್ರಿಂದ ಅವ್ರ ಹತ್ರ ಬೇರೆ ಚಾಯ್ಸ್ ಅಂತೂ ಇರ್ಲಿಲ್ಲ, ಅದಕ್ಕೆ ಡ್ರ್ಯಾಗನ್ ಗಳ ಸವಾರಿ ಮಾಡಿ ಇಲ್ಲಿವರೆಗೂ ಬಂದಿದ್ರು. ಅಂಡ್ ಅಲ್ಲಿಗೆ ಹಿಕಪ್ ಅಂತ ಕೂಕೊಳ್ತಾ ಆಸ್ಟ್ರಿಡ್ ಬರ್ತಾಳೆ. ಹಿಕಪ್ ಕೇಳ್ತಾನೆ, ಈ ಸಲ ಏನಾಯ್ತು, ನಾನ್ ನಿನ್ಗೆ ಏನ್ ಮಾಡ್ದೆ ಅಂತ. ಆಸ್ಟ್ರಿಡ್ ಅವನ್ಗೆ ಲೈಟ್ ಆಗಿ ಹೊಡಿತಾಳೆ. ಮತ್ತೆ ಹೇಳ್ತಾಳೆ, ಇದು ನನ್ಗೆ ತೊಂದರೆ ಕೊಟ್ಟಿದ್ದಕ್ಕೆ. ಮತ್ತೆ ಅವಳು ಕಿಸ್ ಮಾಡ್ತಾಳೆ ಅಂಡ್ ಹೇಳ್ತಾಳೆ, ಇದು ಎಲ್ಲದಕ್ಕೋಸ್ಕರ, ಥ್ಯಾಂಕ್ ಯು ಅಂತ. ಹಿಕಪ್ ಹೇಳ್ತಾನೆ, ಹಾಗಿದ್ರೆ ನಾನಂತೂ ಇದನ್ನ ಪ್ರತಿದಿನ ಮಾಡ್ತೀನಿ ನಿನ್ಗೋಸ್ಕರ ಅಂತ. ಮತ್ತೆ ಹಿಕಪ್, ಆಸ್ಟ್ರಿಡ್ ಅಂಡ್ ಹಾಗೆ ಬೇರೆ ವೈಕಿಂಗ್ಸ್ ನ ಮಕ್ಕಳೆಲ್ಲ ಸೇರಿ ಹೊರಡ್ತಾರೆ ಸವಾರಿಗೆ, ಪೂರ್ತಿ ಬರ್ಕ್ ನ ಸುತ್ತಾಡೋಕೆ. ಮತ್ತೆ ಕೊನೆದಾಗಿ ಗಾಯ್ಸ್ ಹಿಕಪ್ ಹೇಳ್ತಾನೆ, ಇದು ಬರ್ಕ್, ಇಲ್ಲಿ ವೈಕಿಂಗ್ಸ್ ನಂತ ಬಲಶಾಲಿ ಯೋಧರು ಇರ್ತಾರೆ. ಮತ್ತೆ ಈ ಊರು ನಕಾಶಾಲಿಯಲ್ಲೂ ಕಾಣೋದೇ ಇಲ್ಲ. ಈ ಊರಿಗೆ ತುಂಬಾನೇ ವಿಶೇಷತೆಗಳಿದೆ. ಆದ್ರೆ ಅತ್ಯಂತ ದೊಡ್ಡ ವಿಶೇಷತೆ ಏನಂದ್ರೆ ಈ ಊರಿನ ಸಾಗು ಪ್ರಾಣಿಗಳು. ಬೇರೆ ಕಡೆ ನಾಯಿ ಮತ್ತೆ ಬೆಕ್ಕಿರುತ್ತೆ, ಆದ್ರೆ ಈ ಊರಿನಲ್ಲಿ ಡ್ರ್ಯಾಗನ್ಸ್ ಗಳಿವೆ. ಅಂಡ್ ಅಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೌ ಟು ಟ್ರೈನ್ ಯುವರ್ ಡ್ರ್ಯಾಗನ್. ಇದು ಪಾರ್ಟ್ 1 ಆಗಿತ್ತು ಮೂವಿದು. ಮತ್ತೆ ಗಾಯ್ಸ್ ಈ ಮೂವಿ ಹೇಗನ್ಸು ಅಂತ ಕಮೆಂಟ್ ಮಾಡಿ. ಮತ್ತೆ ಹಾಗೆ ಗಾಯ್ಸ್ ನಾವು ಬರೀ ಮೂವೀಸ್ ನ ಅಷ್ಟೇ ಅಲ್ಲ, ಅನಿಮೆ ಸೀರೀಸ್ ಅಂಡ್ ವೆಬ್ ಸೀರೀಸ್ ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅಟ್ಯಾಕ್ ಆನ್ ಟೈಟನ್ ಅಂಡ್ ಬ್ರೇಕಿಂಗ್ ಬ್ಯಾಡ್, ನೀವು ಕೂಡ ಅದೆರಡರಲ್ಲಿ ಯಾವ್ದಾದ್ರು ನೋಡ್ಕೊಂಡು ಬರ್ಬಹುದು. ಇವಾಗ ಅಟ್ಯಾಕ್ ಆನ್ ಟೈಟನ್ ನ ಸೀಸನ್ 1 ನ ಮುಗಿಸಿದ್ದೀವಿ, ಮತ್ತೆ ನೆಕ್ಸ್ಟ್ ಸೀಸನ್ಸ್ ಕೂಡ ಬರುತ್ತೆ. ಅಂಡ್ ಹಾಗೆ ಬ್ರೇಕಿಂಗ್ ಬ್ಯಾಡ್ ನ 2 ಸೀಸನ್ಸ್ ಮುಗ್ದಿವೆ. ಸೊ ನೀವಂತೂ ಇವತ್ತು ಪೂರ್ತಿ ದಿನ ಈ ವಿಡಿಯೋಸ್ ನ ನೋಡಿ ಕಳಿಬಹುದು. ಅಂಡ್ ಹಾಗೆ ಗಾಯ್ಸ್ ಮತ್ತೆ ಸಿಗ್ತೀನಿ, ಟಾಟಾ, ಬಾಯ್ ಬಾಯ್.